ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. 5:30 ಎಲ್ರಿಗೂ ಬೆಳಗಿನ ಬ್ರಾಹ್ಮಿ ಮುಹೂರ್ತದ ಶುಭೋದಯಗಳು, ಹೊಸ ವರ್ಷದ ಶುಭೋದಯಗಳು. 2026 ನಿಮ್ಮ ಬಾಳಲ್ಲಿ ಬೆಳಕಾಗಲಿ. ಆಯುರ ಆರೋಗ್ಯ ಆಯುಸ್ ಕೊಟ್ಟು ದೇವರು ಪರಮಾತ್ಮ ಕಾಪಾಡಲಿ, ಗುರು ರಾಘವೇಂದ್ರ ಸ್ವಾಮಿ ಕಾಪಾಡಲಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ ಅಂತ ಹೇಳ್ತಾ 5:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹ್ಯಾಪಿ ನ್ಯೂ ಇಯರ್. ನಮಗೆಲ್ಲ ಹಿಂದೂಗಳಿಗೆ ಯುಗಾದಿ ಹಬ್ಬ ಹೊಸ ವರ್ಷ, ಬಟ್ ಕ್ಯಾಲೆಂಡರ್ ಚೇಂಜ್. Jan 1 ಹೊಸ ವರ್ಷ ಶುಭಾಶಯಗಳು ತಿಳಿಸ್ತಾ ಎಲ್ಲ ಕೆಲಸ ಮುಗೀತು. ದೇವ್ರ ಪೂಜೆ ಮಾಡ್ತಾಯಿದ್ದೀನಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ದೀಪ ಹಚ್ಚೋದು ಒಂದೇ ಬಾಕಿ. ಏನೇನಾಯಿತು ನೆನೆಯಿಂದ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸ್ಟೇಟ್ಯೂನ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಹೊಸ ವರ್ಷ ಶುಭಾಶಯಗಳು ಗೈಸ್. ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ನೀವೆಲ್ಲ? ಕೇಕ್ ಕಟ್ ಮಾಡಿ 12 ಗಂಟೆಗೆ ಸೆಲೆಬ್ರೇಟ್ ಮಾಡಿರ್ತೀರ, ಬಟ್ ನಮ್ಮದು ಈಗ ಪೂಜೆ, ಕೇಕು ಗೀಕು ಎಂತ ಇಲ್ಲ. ಸೊ ನೋಡೋಣ ಆಯಿತಾ. ನೀನು ಬಿಚ್ಚಿಟ್ಬಿಟ್ಟು ಕೂತ್ಕೊಂಡು ಬರೀ. ಹೊಸ ಬಟ್ಟೆ ಹಾಕೊಂಡು ನಿಂತವನೇ, ಸ್ಕೂಲ್ಗೆ ಹೋಗಬೇಕು, ಸ್ಕೂಲ್ ಇದೆ ಅವನಿಗೆ. ಹೋಗು ಬೇಗ. ಸ್ಟೇಟ್ ಆನ್. ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ದೀಪ ಹಚ್ಬಿಡ್ತೀನಿ. ಹಿಂದಿನ ವ್ಲಾಗಲ್ಲಿ ನೋಡಿದ್ರಿ, ಹೂವೆಲ್ಲ ತೊಗೊಂಬಂದು ಹೂವೆಲ್ಲ ಒಬ್ಬಳೆ ಪೋಣಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಈಗ ತೋರಣಕ್ಕೆ ಸ್ವಲ್ಪ ಮಾವಿನ ಸೊಪ್ಪೆಲ್ಲ ಕಿತ್ತಿಸ್ಕೊಂಡು ತೊಳ್ಕೊಂಡು ಮಾವಿನ ತೋರಣ ಮಾಡ್ಕೊಳ್ಳೋಣ ಅಂತ ಹೂಗೆಲ್ಲ ಒದ್ದೆ ಬಟ್ಟೆ ಮಾಡಿ ಇಟ್ಟಿದ್ದೀನಿ. ಇನ್ನು ಸಂಜೆ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಅವ್ರ ಕೆಲಸಗಳೇ ಆಗಿಬಿಡುತ್ತೆ. ಅವ್ರು ಬರೋಷ್ಟರಲ್ಲಿ ನನ್ನ ಕೆಲಸಗಳು ಏನೇನಿದೆ ಅದನ್ನೆಲ್ಲ ನಾನು ಮುಗಿಸ್ಕೊತಾ ಇದ್ದೀನಿ. ಸೊ ಈಗೆಲ್ಲೂ ಮಾವಿನ ಸೊಪ್ಪು ಅಷ್ಟು ಚೆನ್ನಾಗಿ ಸಿಗ್ತಾಯಿಲ್ಲ. ಸೊ ಅದಕ್ಕೆ ಇರೋದನ್ನೇ ಎಲ್ಲ ತೊಗೊಂಬಂದು ತೋರಣ ಎಲ್ಲ ಮಾಡಿ ಸಿಂಪಲ್ಲಾಗಿ ಗೋಡೌನೆಲ್ಲ ತೊಳೆದೆ. ಏಕೆಂದರೆ ಬೆಳಿಗ್ಗೆಯಿಂದ ತುಂಬ ಕೆಲಸ ಆಯಿತು. ಇಯರ್ ಎಂಡ್ ಪಾರ್ಟಿಗೆ ವಿಜಯನಗರ ಕ್ಲಬ್ಗೆ ತುಂಬ ಆರ್ಡ್ರಸ್ ಇತ್ತು. ನಮ್ಮದು ಎಲ್ಲ ವೆಜ್ ಕೇಟ್ರಿಂಗ್ ಆರ್ಡ್ರ್ ಇತ್ತು. ಎಲ್ಲ ಕ್ಲೀನಾಗಿ ಎಲ್ಲ ಪೈಪ್ ಹಾಕ್ಕೊಂಡು ಬಿಸಿನೀರೆಲ್ಲ ಕಾಯಿಸ್ಕೊಂಡು ಗೋಡೌನೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಗೋಡೌನ್ ಟೇಲ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಫಳ ಅಂತ ಉಜ್ಜಿ ತೊಳೆದಿದ್ದೀನಿ ಅಂತ ಹೇಳಿಬಿಟ್ಟು. ಆಫೀಸ್ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಎಲ್ಲ ಹಾಕ್ಕೊಂಡು ಇವಾಗ ಮಾಪೆಲ್ಲ ಮಾಡಿದ ನೀರನ್ನೆಲ್ಲ ಚೆಲ್ಬಿಟ್ಟು ಇನ್ನು ಬಾಗಿಲು ತೊಳಿಬೇಕಾಗಿತ್ತು. ಬಾಗಿಲೆಲ್ಲ ತೊಳ್ಕೊಂಡು ಆಮೇಲೆ ರಂಗೋಲಿ ಹಾಕ್ಕೊಳ್ಳೋಣ ಅಂತ. ಯಾಕೋ ನೀರೇ ಸರಿಗೆ ಬರ್ತಾಯಿಲ್ಲ, ತುಂಬ ಸಣ್ಣ ಬರ್ತಾಯಿತ್ತು. ಸೊ ಹಾಗಾಗಿ ಬೋರ್ ಆನ್ ಮಾಡಿಕೊಂಡು ಗೋಡೌನೆಲ್ಲ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಆದಮೇಲೆ ಮಾಪ್ ಮಾಡಲೇಬೇಕಲ್ವ ಗೋಡೌನ್ನ, ಇಲ್ಲಾಂದರೆ ನೀರಿರುತ್ತೆ. ಇವತ್ತು ಹುಡುಗರೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ರಾತ್ರಿ 12:30 ಆದರೂ ಆಯಿತು, 1:30 ಆದರೂ ಆಯಿತು. ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಾಗಲ್ಲ. ಅವ್ರು ಬಂದ ಮೇಲೆ ಮತ್ತೆಲ್ಲ ಗಲೀಜು ಮಾಡಿಬಿಡ್ತಾರೆ. ಅವ್ರು ಬರೋ ಅಷ್ಟರಲ್ಲಿ ಕ್ಲೀನ್ ಮಾಡಿಬಿಟ್ಟು ನೆಲ ಎಲ್ಲ ಒಣಗಲಿ ಅಂತ ಫ್ಯಾನ್ ಎಲ್ಲ ಹಾಕಿದ್ದೆ. ನಮ್ಮ ಏರಿಯಾದಲ್ಲಿ ಒಂದು ಬಾಗಿಲು ತೊಳೆದ್ರೂ ಕಿತಾಪತಿಗಳು. ಯಾಕಂದರೆ ನಮ್ಮದು ಸ್ವಲ್ಪ ಹೈಟಲ್ಲಿರೋದ್ರಿಂದ ಮನೆ, ಪೈಪ್ ಹಿಡ್ಕೊಂಡು ನೀರು ಹಾಕಿದ್ರೂ ನೀರು ರೋಡಿಗೆ ಹೋದ್ರೂ ಜಗಳಕ್ಕೆ ಬರ್ತಾರೆ. ಏನೂ ಮಾಡೋಕ್ಕಾಗಲ್ಲ. ರೋಡನ್ನ ಎಲ್ಲ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ. ರೋಡಿಗೆ ನೀರು ಹೋದರೆ ಇವ್ರುಗಳಿಗೆ ಏನು ಪ್ರಾಬ್ಲಮ್ ಅಂತ ನಾನು ಕೇಳ್ತೀನಿ. ಯಾಕಂದರೆ ಎಲ್ಲ ಮಲ್ಕೊಂಡ್ಮೇಲೆ ನಾವು ಬಾಗಿಲು ತೊಳೆಯೋದು. ಎಲ್ಲ ಎದ್ದೇಳೋಕ್ಕಿಂತ ಮುಂಚೆನೇ ನಾನು ಬಾಗಿಲು ತೊಳೆದು ಬಿಡೋದು. ಈಗ ಸುಮಾರು ಜನ ಯಾಕೆ 2 ಗಂಟೆ 3 ಗಂಟೆಗೆ ಬಾಗಿಲು ತೊಳಿತೀರಾ, ಏನಕ್ಕೆ, ನಿಮಗೆ ನಿದ್ರೆ ಬರಲ್ವಾ ಅಂತ ಕೇಳ್ತಾರೆ. ಇಷ್ಟೆಲ್ಲ ಕೆಲಸ ಮಾಡಿ ಟಯರ್ಡ್ ಆಗಿರೋ ನನಗೆ ನಿದ್ರೆ ಬರದೇ ಇರತ್ತಾ? ರೋಡಿಗೆ ನೀರು ಹಾಕಿದ್ರೆ ಪ್ರಾಬ್ಲಮ್ ಅಂತೆ. ಅವರು 4ನೇ ಫ್ಲೋರು 3ನೇ ಫ್ಲೋರಿಂದ ಬಕೆಟ್ ಕಟ್ಲೆ ನೀರು ಹುಯ್ಬೋದು. ನಾನು ಪೈಪ್ ಹಿಡ್ಕೊಂಡು ನೀರು ಹಾಕಿದ್ರೆ ಅದ್ರ ಪ್ರಾಬ್ಲಮ್ ಆಗಿಬಿಡುತ್ತೆ. ಕರೆಂಟ್ ಬಿಲ್ ಕಟ್ಟೋಳು ನಾನು, ನೀರಿನ ಬಿಲ್ ಕಟ್ಟೋಳು ನಾನು, ಆದರೂ ಅವ್ರುಗಳಿಗೆ ಪ್ರಾಬ್ಲಮ್ಮು. ಏನು ಮಾಡ್ತೀರಾ? ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬಾಗಿಲೆಲ್ಲ ತೊಳೆದ್ಬಿಟ್ಟು, ಇನ್ನೂ ರಂಗೋಲಿ ಹಾಕಿರಲಿಲ್ಲ, ಸ್ವಲ್ಪ ಡ್ರೈ ಆಗಲಿ ಅಂತ ಮನೆಗೆ ಬಂದು ಸ್ವಲ್ಪ ಮಕ್ಕಳಿಗೆಲ್ಲ ಓದಿಸೋದು ಬರ್ಸೋದು ಇರುತ್ತಲ್ವ. ನೀವೆಲ್ಲ ಇಯರ್ ಎಂಡ್ ಪಾರ್ಟಿ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ? ಎಲ್ಲ ಕೇಕ್ ಕಟ್ ಮಾಡಿಕೊಂಡು ಫುಲ್ ನಾನ್ ವೆಜ್ ಅಡುಗೆ ಎಲ್ಲ ಮಾಡಿಕೊಂಡು ಬ್ಯಾಟಿಂಗ್ ಮಾಡಿರ್ತೀರ, ನನಗೆ ಗೊತ್ತು. ಬಟ್ ನಾವು ನಮ್ಮ ಫ್ಯಾಮಿಲಿ, ನಾನು, ಮಕ್ಕಳು, ಸತೀಶ್ ಇರಲಿಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ವಿಜಯನಗರ ಕ್ಲಬ್ಬಲ್ಲಿ ನಮ್ಮದು ವೆಜ್ ಆರ್ಡ್ರ್ ಇತ್ತು, ಅಲ್ಲಿಗೆ ಹೋಗಿದ್ದರು. ಫುಲ್ಲು 2,500 ಮಸಾಲೆ ವಡೆ, 2,500 ಉದ್ದಿನ ವಡೆ, ಈ ಥರದ್ದು ಎಲ್ಲ ಆರ್ಡರ್ಸ್ ಇತ್ತು. ಈರುಳ್ಳಿ ದೋಸೆ, ಮಸಾಲೆ ದೋಸೆ, ಈ ಥರದ್ದೆಲ್ಲ ಅವ್ರಿಗೂ ಬರೆಸ್ಕೊಂಡು ಓದಿಸ್ಕೊಂಡು ನಾವು ಸಮೋಸ ನಮ್ಮ ಗೋಡೌನಲ್ಲೇ ಮಾಡಿದ್ದು. ಅದನ್ನು ಬಿಸಿ ಬಿಸಿ ಅಲ್ಲಿ ಕರೀತಾರೆ, ಕ್ಲಬ್ಬಲ್ಲಿ ಕರೀತಾರೆ. ಬಟ್ ನಾವು ಮನೆಗೆ ನಮಗೆ ಒಂದು ಸ್ವಲ್ಪ 5-6 ಕರೆದು ಕೊಟ್ಟರು, ನೀವು ಇಲ್ಲೇ ತಿನ್ಕೊಂಡು ಪಾರ್ಟಿ ಮಾಡ್ಕೊಳ್ಳಿ ಅಂತ. ನಾವು ಸಮೋಸ ಪಾರ್ಟಿ ಮಾಡ್ತಾಯಿದ್ದೀವಿ. ಕೇಕೆಲ್ಲ ಏನೂ ಕಟ್ ಮಾಡಲಿಲ್ಲ. ನಾಳೆ ಬೆಳಗ್ಗೆ ಸತೀಶ್ ಇಲ್ಲದೆ ನಾ ಕೇಕ್ ಹೆಂಗೆ ಕಟ್ ಮಾಡೋಕ್ಕಾಗತ್ತೆ, ನಾಳೆ ಬೆಳಗ್ಗೆ ಕಟ್ ಮಾಡಿದ್ರಾಯ್ತು ಅಂತ. ಇದು ನಮ್ಮ ಇಯರ್ ಎಂಡ್. ಎಲ್ಲ ಟಿಪಿಕಲ್ ಹೌಸ್ ವೈಫ್ಸ್ದು ಹಿಂಗೆ ಇರುತ್ತೆ. ಆದರೂ ಕೆಲವೊಂದಷ್ಟು ಜನ ಈ ಥರ ಕ್ಲಬ್ಬು ಪಾರ್ಟಿ ಹಂಗೆ ಹಿಂಗೆ ಅಂತ ಹೊರಗಡೆ ಔಟಿಂಗ್ ಹೋಗೋದು ಇದೆ.
ನೀವು ಯಾರಾದರೂ ಹೋಗ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಫ್ರೆಂಡ್ಸು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಈಗ ಲೇಡೀಸ್ ಗ್ಯಾಂಗು ಫ್ರೆಂಡ್ಸ್ ಇರುತ್ತಲ್ಲ, ಆ ಥರದ್ದು ಯಾರು ಹೋಗ್ತೀರಾ ಕಮೆಂಟ್ ಮಾಡಿ. ನನ್ನ ಮಗ ಏನು ಹೇಳ್ತಾ ಇದ್ದಾನೆ ಅಂದರೆ, ಮಮ್ಮಿ ನಾವು ಪಪ್ಪ ಜೊತೆ ಕ್ಲಬ್ಗೆ ಹೋಗೋಣ, ಡ್ಯಾನ್ಸ್ ಇರುತ್ತೆ, ಗೇಮ್ಸ್ ಇರುತ್ತೆ, ಬನ್ನಿ ಮಮ್ಮಿ ಹೋಗೋಣ ಅಂತ ಕರೀತಿದ್ದಾನೆ. ಇದೇ ವಿಜಯನಗರ ಕ್ಲಬ್ಬು, ಸ್ಪೋರ್ಟ್ಸ್ ಕ್ಲಬ್ದು ಇವೆಂಟ್ ಇದ್ದಿದ್ದು. ಇಲ್ಲಿ ಎಲ್ಲ ಕೇಟ್ರಿಂಗ್ ಅವರು, ನಮ್ಮದು ವೆಜ್ಜು, ನಾನ್ ವೆಜ್ ಬೇರೆ ಯಾರೋ ಬಂದು ಮಾಡಿದರು. ಇಲ್ಲಿ ನಮ್ಮ ಹುಡುಗರು ಸತೀಶು ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೊ ನನಗೆ ಐಡೆಂಟಿಫೈ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟು ಕ್ರೌಡಲ್ಲಿ. ನನ್ನ ಮಗ ತುಂಬ ಮಿಸ್ ಮಾಡ್ಕೊಂಡ. 2 ಗಂಟೆ ರಾತ್ರಿ ನಾನು ಆಲ್ರೆಡಿ ಎದ್ದು ರಂಗೋಲೆ ಎಲ್ಲ ಹಾಕಿದ್ದೀನಿ ಬಾಗಿಲಿಗೆ. ಸತೀಶ್ ಇವಾಗ ಜಸ್ಟ್ ಮನೆಗೆ ಬಂದಿದ್ದಾರೆ. ಅವರು ನನ್ನನ್ನೇ ನೋಡ್ತಾ ಇದ್ದಾರೆ. ನೋಡಿ ಇವಳು ಇನ್ನೂ ಮಲಗಿಲ್ವಲ್ಲ, ಕೆಲಸ ಮಾಡ್ತಾನೆ ಇದ್ದಾಳಲ್ವಾ ಅಂತ ಮೊಬೈಲ್ ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಕೆಲಸ ನಮಗೆ ಗೊತ್ತಿರುತ್ತೆ. ಸೊ ನೋಡಿ ನಾನು ರಂಗೋಲೆ ಹಾಕಿದ್ದೀನಿ. ಯಾವಾಗ ನಾನು ಬಾಗಿಲು ತೊಳೆದಿದ್ದು 10 ಗಂಟೆ 10:30 ಬಟ್ ನಾ ರಂಗೋಲೆ ಹಾಕಿದ್ದು 2 ಗಂಟೆಲಿ. ಯಾಕಂದರೆ ಪಾತ್ರೆ ಎಲ್ಲ ತೊಗೊಬರ್ತಾರೆ, ಮತ್ತೆಲ್ಲ ತುಳಿತಾರೆ, ಮತ್ತೆಲ್ಲ ಗಲೀಜು ಮಾಡಿಬಿಡ್ತಾರೆ, ರಂಗೋಲೆ ಎಲ್ಲ ಅಳಿಸ್ಬಿಡ್ತಾರೆ ಅಂತ ನಾನು ರಾತ್ರಿ ರಂಗೋಲೆ ಹಾಕ್ಕೊಳ್ಳಿಲ್ಲ. 2 ಗಂಟೆ ಐ ಥಿಂಕ್ 2 ಗಂಟೆ 10 ನಿಮಿಷಕ್ಕೆ ನಾನು ರಂಗೋಲೆ ಹಾಕ್ಕೊಂಡೆ. ಒಂದೇ ಕಡೆ ಹಾಕ್ಕೊಂಡೆ. ಆ ಕಡೆ ಸೈಡು ನಮ್ಮದು ಕಾರ್ಗಳು, ಪಕ್ಕದ ಗೇಟ್ಗೂ ಒಂದು ರಂಗೋಲೆ ಹಾಕ್ತಿದ್ದೆ. ಯಾವಾಗಲೂ ನೀವು ನೋಡಿರ್ತೀರ. ಅಲ್ಲಿ ಹಾಕೋಕ್ಕಾಗಲಿಲ್ಲ. ಸೊ ಯಾಕಂದರೆ ಅಲ್ಲೆಲ್ಲ ಕಾರು ಬೈಕ್ ಎಲ್ಲ ನಿಲ್ಲಿಸ್ಬಿಟ್ಟಿದ್ರು. ಅದೆಲ್ಲ ಆದಮೇಲೆ ಸೊ ಐ ಥಿಂಕ್ 5 ಗಂಟೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ವಾಕ್ ಹೋಗಲಿಲ್ಲ ಇವತ್ತು. ಏಕೆಂದರೆ ಬೇಗ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗೋಣ, ಮಕ್ಳಿಗೆ ಸ್ಕೂಲ್ ಇದೆ ಅಲ್ವಾ, ಮಕ್ಳಿಗೆ ಸ್ಕೂಲಿಗೆ ಬಿಡಬೇಕು. ನನ್ನ ಮಗನಿಗೆ ಇವತ್ತು ಸೈನ್ಸ್ LBA ಅಂದರೆ ಟೆಸ್ಟ್ ಇದೆ. ಹಾಗಾಗಿ ಅವನಿಗೆ ಲೇಟಾಗಿ ಕಳಿಸೋಕ್ಕಾಗಲ್ಲ, ಬೇಗ ಕಳಿಸ್ಬೇಕು ಅಂತ ನಾನು ಎಲ್ಲ ಹಿಂದಿನ ದಿನವೇ ಎಲ್ಲ ಥರ ಹೂ ತರಿಸಿ, ಇವತ್ತು ಗುರುವಾರ, ವರ್ಷದ ಮೊದಲನೇ ದಿನ ಗುರುವಾರ ಸಿಕ್ಕಿದೆ, ರಾಯರ ವಾರ. ಸೊ ಮನೇಲಿ ವಾರ ಪೂಜೆ ಮಾಡಲೇಬೇಕು. ಅದಕ್ಕೋಸ್ಕರ ಎಲ್ಲ ಅಲಂಕಾರ ಮಾಡಿ ಬೇಗ ಕೆಲಸ ಮುಗಿಸಿ ರಾಯರ ಪೂಜೆನೇ ಮಾಡಿದೆ ಅಂತ ಹೇಳ್ಬೋದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮಃ ಕಾಮಧೇನುವೇ ಗುರುಭ್ಯೋ ನಮಃ. ಗುರು ರಾಘವೇಂದ್ರಾಯ ನಮೋ ನಮಃ. ಎಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ಗುರು ರಾಘವೇಂದ್ರ. ಎಲ್ಲಿದ್ದರೇನು ನಾ, ಹೇಗಿದ್ದರೇನು ನಾ ರಾಘವೇಂದ್ರ. ಗುರುಭ್ಯೋ ನಮಃ, ಗುರುವಂದಿತೋಭ್ಯೋ ನಮಃ. ಇಷ್ಟು ಹೂವು ಹಾಕಿ ಪೂಜೆ ಮಾಡಿದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್. ಕರೆಕ್ಟಾಗಿ 5:30ಗೆ ನಾನು ಮಹಾಮಂಗಳಾರತಿ ಮಾಡಿದ್ದೀನಿ ಮನೆಯಲ್ಲಿ. ಹೇಗೆ ಮನೇನ ಎಲ್ಲ ಕಡೆ ದೀಪ ಅಂಟಿಸಿಟ್ಟು, ಪ್ರತಿ ಒಂದು ಕಡೆ ದೀಪ ಅಂಟಿಸಿಟ್ಟು ಮಹಾಮಂಗಳಾರತಿ ಪೂಜೆ ಮಾಡಿದೆ. ಇಷ್ಟೆಲ್ಲ ಆದಮೇಲೆ ಗೋಡನಲ್ಲೂ ಕೂಡ ನಾನೇ ಪೂಜೆ ಮಾಡಬೇಕಾಗಿತ್ತು. ಹೊಸ್ಲಿಗೆ, ತುಳಸಿ ಗಿಡಕ್ಕೆ ಇನ್ನೂ ಸೂರ್ಯ ಉದಯಿಸೇ ಇರಲಿಲ್ಲ, ಅಂದರೆ ಬೆಳಕರ್ದೇ ಇರಲಿಲ್ಲ. ಎಲ್ಲ ಪೂಜೆ ಆದಮೇಲೆ ಈಗ ಹಾರ ಹೂವು ಎಲ್ಲ ತಗೊಂಡು ನೋಡಿ ಧೂಪ ಎಲ್ಲ ಹಾಕಿ ದೇವ್ರ ಮನೆ ಫುಲ್ಲು ಧೂಪ ಗಮ್ಮಂತಿತ್ತು ಮನೆ. ಹಣ್ಣು ಕಾಯಿ ಹಣ್ಣುಗಳು ಕಾಯೆಲ್ಲ ಕೆಚ್ಚಿಟ್ಟು, ವರ್ಷದ ಮೊದಲನೇ ದಿನ ಅಲ್ವಾ. ಸೊ ಈಗ ಕರ್ಪೂರ, ಕಪ್ ಸಾಂಬ್ರಾಣಿ ಈ ಥರದ್ದೆಲ್ಲ ತೊಗೊಂಡು ಆಫೀಸ್ ರೂಮಿಗೆ ಬಂದೆ. ಆಫೀಸ್ ರೂಮಲ್ಲೂ ಹಿಂದಿನ ದಿನವೇ ಎಲ್ಲನೂ ತೊಳೆದಿಟ್ಟಿದ್ದೆ. ಈಗ ಹೂವು ಎಲ್ಲ ಹಾಕಿ ಪೂಜೆ ಮಾಡ್ತಾ ಇದ್ದೀನಿ ಆಫೀಸ್ ರೂಮಲ್ಲಿ ಕೂಡ. ಇವತ್ತೇನಪ್ಪ ಸ್ಪೆಷಲ್ ಅಂದರೆ, ಇವತ್ತು ಆಫೀಸ್ ರೂಮಲ್ಲೂ ಹಣ್ಣೆಲ್ಲ ಇಟ್ಟು ಇವಾಗ ವರ್ಷದ ಮೊದಲನೇ ದಿನ ಕೆಲಸ ಮಾಡ್ತಾಯಿದ್ದೀವಿ. ವರ್ಷವಿಡೀ ಇದೇ ರೀತಿ ಬ್ಯುಸಿಯಾಗಿರಬೇಕು ಲೈಫಲ್ಲಿ, ಯಾರ ವಿಷಯಕ್ಕೂ ಹೋಗ್ದಂಗೆ ಫುಲ್ ಬ್ಯುಸಿಯಾಗಿರಬೇಕು ಅಂತ ಅಂದ್ಕೊಂಡು ಫುಲ್ಲು ಒಳ್ಳೆ ಮನಸ್ಸಿಂದ ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 5:15 ಮನೇಲಿ ಮಹಾಮಂಗಳಾರತಿ ಆದಾಗ 5:15 5:45 ಸ್ಟವ್ಗಳಿಗೆ ಮತ್ತು ಪ್ರತಿಯೊಂದಕ್ಕೂ ಎಲ್ಲ ಹೂವು ಇಟ್ಟು, ಅರಿಶಿನ ಕುಂಕುಮ ಇಟ್ಟು, ಪಾತ್ರೆಗಳಿಗೆ ನಮ್ಮ ಹೆಡ್ಕೋಕ್ಕೆಲ್ಲ ಸ್ನಾನ ಮಾಡಿ ಎಲ್ಲ ಆಲ್ರೆಡಿ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸತೀಶು ಕೂಡ ಆವಾಗಲೇ ಬಂದಾಗ 2 ಗಂಟೆ, ಎದ್ದಾಗ 4 ಗಂಟೆ, 2 ಅವರ್ ಅವರು ಅಷ್ಟೇ ನಿದ್ದೆ ಮಾಡಿರೋದು. ನಾನು ಅದನ್ನು ಮಾಡಿಲ್ಲ ಗೊತ್ತಾ, ನಿಮ್ಮ ಜೊತೆ ಓಪನಾಗಿ ಹೇಳ್ಕೊತೀನಿ. ಇವತ್ತು ನಾನು 5-10 ನಿಮಿಷ ನಿದ್ರೆನೇ ಮಾಡಿಲ್ಲ. ರಂಗೋಲೆಗೆಲ್ಲ ಕರ್ಪೂರ ಅಂಟಿಸಿಟ್ಟು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ.
ಒಂಥರ ಖುಷಿಯಾಗುತ್ತೆ ಬೆಳಗ್ಗೆ ಎನರ್ಜೆಟಿಕ್ ಆಗಿ ಒಳ್ಳೆ ಮನಸ್ಸಿಂದ ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಕ್ಶಿಪ್ ಅಂತ ತಿಳ್ಕೊಂಡು ಬೆಳಗ್ಗೆ ಕೆಲಸ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಅನಿಸುತ್ತೆ. ಟೈಮ್ ಕರೆಕ್ಟಾಗಿ 6:30. ದೇವಸ್ಥಾನಕ್ಕೆ ಲೇಟಾಗಿ ಹೋಗೋಣ ಅಂತ ಹೇಳಿದ್ದಿದ್ರೆ ಸತೀಶು, ನಾನು ವಾಕ್ ಹೋಗ್ಬಿಟ್ಟು ಬಂದು ಬೇರೆ ಕೆಲಸ ಮಾಡ್ತಾಯಿದ್ದೆ. ಇಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಅರ್ಜೆಂಟಲ್ಲಿ ತಿಂಡಿ ಮಾಡೋ ಅವಶ್ಯಕತೆ ಇಲ್ಲ, ಗಂಜಿ ಮಾಡಿದ್ದೀನಿ. ಬಿಕಾಸ್ ತಿಂಡಿ ಕೆಳಗಡೆನೇ ಇದೆ, ಸೊ ಗಂಜಿ ಕುಡಿಬೇಕು. ಹಾಲು ಕಾಯಿಸ್ತಾ ಇದ್ದೀನಿ ಗೈಸ್. ರಾತ್ರಿ ನಿದ್ರೆ ಮಾಡಿಲ್ಲ ಪಾಪ, ಅವ್ರು ಬಂದಾಗ 2 ಗಂಟೆ ರಾತ್ರಿ. ಸೊ ತಿಂಡಿ ಆರ್ಡ್ರ್ ಇದೆ, ಕೆಲಸ ಮಾಡ್ತಾಯಿದ್ದಾರೆ. ಬನ್ನಿ ಗಂಜಿ ಕುಡೀರಿ. ನಾನು ವಾಕ್ ಹೋಗ್ಬೋದಾಗಿತ್ತು, ಇವರು ಲೇಟಾಗಿ ಹೋಗೋಣ 7 ಗಂಟೆ 7:30 ಮೇಲೆ ಹೋಗೋಣ ಅಂತ ಅಂದಿದ್ದಿದ್ರೆ ವಾಕ್ ಹೋಗಿ ಬಂದು ಮಾಡ್ಬೋದಾಗಿತ್ತು. ಇವತ್ತು ವಾಕ್ ಹೋಗೋಕ್ಕೆ ಆಗಲಿಲ್ಲ, ಯಾವಾಗಲೂ ಹೀಗೆ ಮಾಡ್ತಾರೆ. ಬೇಗ ಕೆಲಸ ಮುಗಿದೋಯ್ತು, 6:30 ಜಸ್ಟ್ ನಾವು. ಬಟ್ ಸತೀಶ್ ಕೆಲಸ ಮುಗಿಸ್ತಾ ಇಲ್ಲ ಇನ್ನು. ಈ ಸೀರೆ ಹಾಕ್ಕೊಳ್ಳೋಣ ಅಂತ ಇದ್ದೀನಿ, ಇದು ಆಯುಧ ಪೂಜೆಯಲ್ಲಿ ತೊಗೊಂಡಂಥದ್ದು. ಜಸ್ಟ್ ಈಗ ಬ್ಲೌಸು ಸ್ಟಿಚ್ ಮಾಡಿಸಿದ್ದೀನಿ, ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿರೋಂಥದ್ದು. ತುಂಬ ಚೆನ್ನಾಗಿದೆ, ಮೆತ್ತಗಿದೆ ಸ್ಯಾರಿ. ಸಿಂಪಲ್ಲಾಗಿ ರೆಡಿ ಆಗ್ತೀನಿ. ಕಾಫಿ ಕುಡಿಬೇಕು ಗೈಸ್, ಬನ್ನಿ ಕಾಫಿ ಕುಡಿಯೋಣ. ವಾಕ್ ಹೋಗಲಿಲ್ಲ, ಅದೇ ಬೇಜಾರೈತೈತೆ. ಸತೀಶ್ ಅರ್ಜೆಂಟ್ ಲೇಟ್ ಆಗ್ಬಿಡುತ್ತೆ ಅಂದರು. ಈಗ ನೋಡಿದ್ರೆ ಕೆಲಸ ಮಾಡ್ತಾ ನಿಂತವ್ರೆ, ಏನು ಮಾಡೋಕ್ಕಾಗಲ್ಲ. ಅವರು ಕೆಲಸ ಮಾಡ್ತಾಯಿದ್ರು, ತಿಂಡಿಗಳು ಕಳಿಸ್ಬೇಕಾಗಿತ್ತು, 2-3 ಥರ ಆರ್ಡ್ರ್ ಇತ್ತು. ಸೊ ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ನಾನು ಚಾರ್ವಿ ಇಬ್ಬರೂ ರಾಯರ ಮಠಕ್ಕಾದರೂ ಹೋಗಿ ಬರೋಣ ಅಂತ ಹೇಳಿ ರಾಯರ ಮಠಕ್ಕೆ ಬಂದಿದ್ದೀವಿ. ಯಾಕಂದರೆ ಇನ್ನೂ ತುಂಬ ಬೇಜಾನ್ ಟೈಮ್ ಇತ್ತಲ್ವ, ರಾಯರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ. ಸೊ ಸತೀಶ್ ಅಂತೂ ಕೆಲಸ ಇದ್ಬಿಟ್ರೆ ಅವ್ರಿಗೆ ನಾನು ಏನು ಹೇಳಿರ್ತೀನಿ ಅನ್ನೋದೇ ಮರ್ತುಬಿಡ್ತಾರೆ. ಅವರು ಹೇಳಿದರು 7:30 ಅಷ್ಟರಲ್ಲಿ ಹೋಗೋಣ, ದೇವಸ್ಥಾನಕ್ಕೆ ಹೋಗಿ ಮಕ್ಕಳನ್ನ ಹಂಗೆ ಸ್ಕೂಲಿಗೆ ಬಿಟ್ಬಿಟ್ಟು ನಮ್ಮ ಪಾಡು ನಾವು ಬರೋಣ ಅಂತ ಹೇಳಿದರು. ಸೊ ನಾನು ಕಾಯ್ತಾ ಇದ್ದೆ, 7 ಗಂಟೆ ಆಗೇ ಹೋಯ್ತು, ಅವ್ರ ಕೆಲಸನೇ ಮುಗ್ದಿರಲಿಲ್ಲ. ಹಂಗಾಗಿ ಇವತ್ತು ಗುರುವಾರ ಅಲ್ವಾ, ಡೇ ಫಸ್ಟು, ಯಾಕೆ ಸುಮ್ಮನೆ ಖಾಲಿ ಕೂತ್ಕೊಳ್ಳೋದು, ನಾನು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ರಾಯರ ಮಠಕ್ಕೆ ಹೋಗೋಣ ಅಂತ ರಾಯರ ಮಠಕ್ಕೆ ಬಂದು ಅರ್ಚನೆ ಮಾಡಿಸ್ಕೊಂಡು ತುಳಸಿ ಹೂವು ಎಲ್ಲ ಕೊಟ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು, ಅಂದರೆ ಅವ್ರು ಇನ್ನೂ ಡೆಕೋರೇಷನ್ ಮಾಡ್ತಾಯಿದ್ರು, ಅಲಂಕಾರ ಮಾಡಿರಲಿಲ್ಲ. ಪೂಜೆ ಮಾಡಿಸ್ಕೊಂಡು ತೀರ್ಥ ಅದೆಲ್ಲ ಇಸ್ಕೊಂಡು ಸಾಯಿಬಾಬು ಮಠಕ್ಕೂ ಹೋಗಿ ಅಲ್ಲೂ ಕೂಡ ಅಷ್ಟೇ ಇನ್ನು ಹೂವೆಲ್ಲ ಹಾಕಿ ಅಲಂಕಾರ ಮಾಡ್ತಾಯಿದ್ರು. ಎಲ್ಲ 8 ಗಂಟೆ ಮೇಲೇ ಪೂಜೆಗಳನ್ನ ಸ್ಟಾರ್ಟ್ ಮಾಡೋಂಥದ್ದು. ಸೊ ನಾನು ಅಲ್ಲಿ ತನಕ ಕಾಯೋಕ್ಕಾಗಲ್ಲ, ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಕೊಂಡು, ಸೊ ತುಂಬ ಚೆನ್ನಾಗಿ ಇವತ್ತು ಹೊಸ ವರ್ಷದ ಎಲ್ಲ ಕಡೆ ಸಂಭ್ರಮಾಚರಣೆ. ಹೂವು ಅಂತೂ ತುಂಬ ಚೆನ್ನಾಗಿ ಹಾಕಿ ಎಲ್ಲ ಕಡೆ ಅಲಂಕಾರ ಮಾಡಿದರು. ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ದೀನಿ. ಯಾಕಂದರೆ ಇನ್ನು ಅವ್ರಿಗೆ ಡಬ್ಬಿ ಕಟ್ಟಬೇಕು, ಅವರಿಬ್ರಿಗೂ ತಿಂಡಿ ಕೊಡಬೇಕು. ನನ್ನ ಮಗ ಅಂತೂ ಮಮ್ಮಿ ಲೇಟ್ ಆಗತ್ತೆ ಅಂದರೆ ನಾನು ವ್ಯಾನಲ್ಲೇ ಹೋಗ್ತೀನಿ ಮಮ್ಮಿ, ಹಂಗೆ ಹಿಂಗೆ ಅಂತ ವಾದ ಮಾಡ್ತಾನೆ. ಅದಕ್ಕೆ ನಾನು ರೇಗ್ತಾ ಇದ್ದೆ, ಎಂಥ ಲೇಟ್ ಆಗಲ್ಲ ಇರು, ಅಲ್ಲಿಂದ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಬಿಟ್ಕೊಡ್ತೀವಿ ಅಂತ. ನನ್ನ ಜೊತೆನೇ ಬಾ ಅಂತ ಕರೆದೆ ಅವನ್ನ. ಇಲ್ಲ ನನ್ನ ಪಪ್ಪ ಜೊತೆನೇ ಬರೋದು ಅಂದ. ನಿಮ್ಮ ಪಪ್ಪ ಬರೋ ತನಕ ಕಾಯ್ಕೊಂಡು ಕೂತ್ಕೋ, ಆಯಿತು ನಾನು ಹೋಗ್ತೀನಿ ಅಂತೇಳಿ ನಾನು ಚಾರು ಬಂದಿದ್ದಂಥದ್ದು. ಇವತ್ತು ಒಳ್ಳೆ ಒಂದು ಸತ್ಕಾರ್ಯದಿಂದ ಸ್ಟಾರ್ಟ್ ಮಾಡೋಣ. ವರ್ಷವಿಡೀ ಆಮೇಲೆ ಕೈ ಅನ್ನೋದು, ಬೇಜಾರು ಮಾಡ್ಕೊಳ್ಳೋದು, ಕರ್ಕೊಂಡೋಗಿಲ್ಲ ಹೇಳಿ ಟೈಮ್ಗೆ ಅಂತ ಬೇಜಾರು ಮಾಡ್ಕೊಳ್ಳೋದು ಅವೆಲ್ಲ ಬೇಡ. ಯಾಕೆ ಸುಮ್ಮನೆ ಖಾಲಿ ಕೂತ್ಕೊಳ್ಳೋದು ಅಂತ ಹೇಳಿ, ಇನ್ನೂ ತುಂಬ ಟೈಮ್ ಇದೆಯಲ್ಲ, ಅಲ್ಲಿ ತನಕ ದೇವಸ್ಥಾನಕ್ಕಾದರೂ ಹೋಗಿ ಬರೋಣ ಅಂತ ಹೇಳಿ ಬಂದಂಥದ್ದು. ಏನು ಗೊತ್ತಾ, ಈಗ ನಾನು ಇವಾಗ ಅಂದ್ಕೊಂಡಿದ್ದೀನಿ ಈ ವರ್ಷ ನಾನು ಅದು ಮಾಡಬೇಕು ಇದು ಮಾಡಬೇಕು ಅಂತ ಲಾಸ್ಟ್ ಇಯರ್ ಅಂದ್ಕೊಂಡಂಗೆ ಏನು ಅಂದ್ಕೋಬಾರ್ದು. ಈಗ ಬಂದಂಗೆ ಫ್ಲೋ ಅಲ್ಲಿ ಈ ವರ್ಷನ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿಂದ ಮನೆಗೆ ಬಂದು ಟೊಮೆಟೊ ಬಾತು ಡಬ್ಬಿ ಎಲ್ಲ ಕಟ್ಟಿ ರಸ್ಮಲಾಯಿ ಬೆಂಡಿತ್ತು ಗೋಡೌನಲ್ಲಿ, ಅದನ್ನು ತೊಗೊಂಬಂದು ಹಾಲು ಕಾಯಿಸಿದ್ದೆ ಅಲ್ವಾ, ಸ್ವಲ್ಪ ಕೇಸರು ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಸಕ್ಕರೆ ಹಾಕ್ಬಿಟ್ಟು ಮಿಲ್ಕಿ ಮಿಸ್ಟ್ದು ಸ್ವಲ್ಪ ಬರುತ್ತಲ್ಲ ಮಿಲ್ಕಿ ಮಿಸ್ಟ್ದು ಮಿಲ್ಕ್ ಮಿಸ್ಟ್ದು ಹಾಕ್ಬಿಟ್ಟು ಒಂದು ಬಾದಾಮ್ ಡ್ರಿಂಕ್ನ ರೆಡಿ ಮಾಡಿಬಿಟ್ಟು ಆ
ರಸಮಲೈ ಬೆಂಡಿತ್ತಲ್ಲ ಅದನ್ನು ಒಳಗಡೆ ಹಾಕ್ಬಿಟ್ಟು ಒಂದು ಸ್ವೀಟ್ ಮಾಡಿದೆ ಮಕ್ಳಿಗಂತೂ. ಯಾಕಂದರೆ ಈಗ ನ್ಯೂ ಇಯರ್ ಮಕ್ಕಳೆಲ್ಲ ಏನೇನೋ ತೊಗೊಂಬರ್ತಾರೆ. ಸೊ ನಾವು ಇದನ್ನಾದರೂ ಡಬ್ಬಿಗೆ ಹಾಕ್ಕೊಡೋಣ. ಇನ್ನೂ ಕೇಕು ಕೂಡ ಕಟ್ ಮಾಡಿಲ್ಲ ಅಲ್ವಾ. ನನ್ನ ಮಗನ ಸೈಡಲ್ಲಿ ಕಟ್ ಮಾಡ್ಕೊಂಡು ಒಂಚೂರು ತೊಗೊಂಡೋಗ್ತೀನಿ ಸ್ಕೂಲ್ಗೆ ಅಂತ ಆಟ ಮಾಡ್ತಾಯಿದ್ದ. ಹಾಗಾಗಿ ಒಂದು ಬಾದಾಮ್ ಡ್ರಿಂಕ್ ಅಂದರೆ ಬಾದಾಮ್ ಹಾಲು ಕಾದಿರೋ ಹಾಲ್ಗೆ ಸಕ್ಕರೆ, ಏಲಕ್ಕಿ ಪುಡಿ, ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಹಾಕಿ ಮಿಲ್ಕಿ ಮೇಡ್ ಅವ್ರದ್ದು ಮಿಲ್ಕ್ ಮೇಡ್ ಹಾಕ್ಬಿಟ್ಟು ಮಾಡಿದಂಥದ್ದು. ಸೂಪರಾಗಿ ಇನ್ಸ್ಟೆಂಟಾಗಿ ರಸಮಲೈ ರೆಡಿ ಆಗೋಯಿತು. ಅಂದರೆ ಅದು ಬೆಂಡಿತ್ತು ಆಲ್ರೆಡಿ, ಗೋಡೌನ್ ಫ್ರಿಜ್ಜಲ್ಲಿ ಬೆಂಡಿತ್ತು, ಸಖತ್ತಾಗಿತ್ತು. ಸ್ಯಾರಿ ಹೇಗಿದೆ, ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ. ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಐಲೈನರು ಲಿಪ್ಸ್ಟಿಕ್, ಚೈನ್ ಹಾಕ್ಕೊಂಡಿದ್ದೀನಿ. ಹೊಸ ವರ್ಷದ ಶುಭಾಶಯಗಳು ಒಂದ್ಸಲ. ಬನ್ನಿ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ. ಆಲ್ರೆಡಿ ನಾನು ರಾಯರ ಮಠಕ್ಕೆ ಹೋಗಿ ಬಂದಿದ್ದೀನಿ. ಕೆಲಸ ಅವ್ರನ್ನ ನಂಬ್ಕೊಂಡ್ರೆ ಪತಿ ದೇವ್ರನ್ನ ನಾವು ಯಾವ ದೇವಸ್ಥಾನಕ್ಕೂ ಹೋಗೋಕ್ಕಾಗಲ್ಲ. ನೀಟಾಗಿ ರೆಡಿ ಆದಮೇಲೆ ಒಂದೆರಡು ಸೆಲ್ಫಿ ತೊಗೊಳ್ಳಿಲ್ಲ ಅಂದರೆ ಹೇಗೆ. ಇದು ಫೋಟೋಗೆ ಒಂಥರ ಕಾಣಿಸ್ತಾ ಇದೆ ಅನಿಸುತ್ತೆ, ಬಟ್ ಇದು ರಾಮ ಗ್ರೀನ್ ಕಲರ್ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ನನಗೆ ಸುಮಾರು ಜನ ನನಗೆ ಕಮೆಂಟ್ ಮಾಡಿದರು ಇನ್ಸ್ಟಾದಲ್ಲಿ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನೀವು ಕೂಡ ಹೇಳಿ ನನಗೆ. ನಾನೇನಾದರೂ ದಪ್ಪ ಕಾಣಿಸ್ತಾ ಇದ್ದೀನಾ ಈ ಸೀರೆಯಲ್ಲಿ ಅಂತ ತಿಳಿಸಿ. ಸೊ ಅಷ್ಟರಲ್ಲಿ ಸತೀಶು ಕೂಡ ಸ್ನಾನ ಮಾಡಿ ವೈಟ್ ಶರ್ಟು ವೈಟ್ ಪಂಚೆ ಹಾಕ್ಕೊಂಡು ಬಂದರು. ಸೊ ನಾವು ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನನ್ನ ಮಕ್ಕಳದಂತೂ ಒಂದೇ ಅರ್ಜೆನ್ಸಿ, ಮಮ್ಮಿ 8:30 ಆಗೋಯ್ತು, 8:30, 9:15 ಸ್ಕೂಲ್ಗೆ 8:30 ಆಗೋಯ್ತು, 8:20 ಆಗೋಯ್ತು, ಹಿಂಗೆ ಹಠ ಮಾಡ್ತಾರೆ. ನಾವು ಹೊರಟಾಗ ಮನೆ ಬಿಟ್ಟಾಗ ಕರೆಕ್ಟಾಗಿ 8:15, 8:15 ಆಯಿತಾ. ಇನ್ನೂ ತುಂಬ ಟೈಮ್ ಇತ್ತು. ನಾನು ವ್ಯಾನ್ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೆ, ನಾನು ಕರ್ಕೊಂಬರ್ತೀನಿ, ಆ ಕಡೆಯಿಂದ ನೀವು ಬಿಟ್ಬಿಟ್ಟು ಹೋಗಿ ಅಂತ ಹೇಳಿದ್ದೆ. ಸೊ ನಮ್ಮನೆ ಹತ್ರ ಇರೋಂಥ ಮಾರುತಿ ಟೆಂಪಲ್ಗೆ ಬಂದಿದ್ದೀವಿ. ಸುಮಾರು ಸಲ ಈ ದೇವರನ್ನ ನಾನು ವೀಡಿಯೋಸಲ್ಲಿ ಇನ್ಸ್ಟಾದಲ್ಲಿ ಸುಮಾರು ಜನ ನೋಡಿರ್ತೀರ. ಸೊ ಅಲ್ಲಿಗೇ ಬಂದ್ವಿ, ಯಾಕಂದರೆ ಸಖತ್ ಅರ್ಜೆಂಟ್ ಮಾಡ್ತಾಯಿದ್ರು ಇವರಿಬ್ಬರು. ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಇದ್ದಿದ್ದು ನಂಜನಗೂಡಿಗೆ ಹೋಗ್ಬಿಡೋಣ ಬೆಳಿಗ್ಗೆನೆ, ಅಲ್ಲಿಂದ ದರ್ಶನ ಮಾಡಿಕೊಂಡು ಡೈರೆಕ್ಟ್ ಅವ್ರನ್ನ ಸ್ಕೂಲ್ ಹತ್ರ ಬಿಟ್ಟು ಬರೋಣ ಅಂತ ನಮ್ಮದು ಪ್ಲ್ಯಾನ್ ಇತ್ತು. ಅದು ನಂಜನಗೂಡು ತುಂಬ ದೂರ ಆಗುತ್ತೆ, ಇಲ್ಲಿ ಲೇಟ್ ಆಗಿಬಿಡುತ್ತೆ, ಬೇಡ ಅಂತ ಹೇಳಿದ್ಮೇಲೆ ಚಾಮುಂಡಿ ಬೆಟ್ಟ ಪ್ಲ್ಯಾನ್ ಆಯಿತು. ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ, 7:30 ದರ್ಶನ, 7 ಗಂಟೆಗೆ ಬಾಗಿಲು ತೆಗೀತಾರೆ. ಹೋಗ್ಬಿಟ್ಟು ನಾವು ದರ್ಶನ ಎಲ್ಲ ಮಾಡಿಕೊಂಡು ಬರುವಾಗ ಇವರಿಬ್ಬರು ಸ್ಕೂಲ್ಗೆ ಬಿಟ್ಟು ಬರೋಣ ಅಂತ ಥಿಂಕ್ ಮಾಡಿಕೊಂಡು ಮಾತಾಡ್ಕೊಂಡಿದ್ವಿ ನಾನು ಸತೀಶ್ ಹಿಂದಿನ ದಿನ. ಬಟ್ ಚಾಮುಂಡಿ ಬೆಟ್ಟದಲ್ಲಂತೂ ತುಂಬ ರಶ್ ಇರ್ತಾರೆ, ಹೋಗೋಕ್ಕೂ ಆಗಲ್ಲ, ಏನೂ ಅಲ್ಲ. ಫಸ್ಟು ದಯವಿಟ್ಟು ಅವರಿಬ್ಬರನ್ನ ಸ್ಕೂಲಿಗೆ ಕಳಿಸು, ಅವರಿಬ್ಬರು ಹಠ ಕಟ್ತಾರೆ, ಅಲ್ಲಿ ಬಂದ್ಬಿಟ್ಟು ತುಂಬ ಹಠ ಮಾಡ್ತಾರೆ. ಅವರು ಸ್ಕೂಲ್ಗೆ ಹೋಗಲಿ, ಅವರು ಸ್ಕೂಲ್ಗೆ ಹೋದ್ಮೇಲೆ ನಾವಿಬ್ಬರು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದರು. ನಾನು ರೀ ಮಕ್ಕಳನ್ನು ಕರ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದೆ. ಆಗಲ್ಲಮ್ಮ, ನಿಂಗೆ ಗೊತ್ತಿಲ್ಲ, ಅವರಿಬ್ಬರನ್ನು ದಯವಿಟ್ಟು ಫಸ್ಟು ಸ್ಕೂಲ್ ಹತ್ರ ಬಿಟ್ಬಿಡು, ಆಮೇಲೆ ನಾವಿಬ್ಬರು ಹೋಗೋಣ ಅಂತ ಹೇಳಿದ್ರು. ಸರಿ, ಅವರು ಕಯ್ಯ ಅಂತಾರಲ್ವ, ಏನಕ್ಕೆ ಬೇಕು ಅಂತೇಳಿ ದರ್ಶನ ಮಾಡಿಕೊಂಡು ಅಲ್ಲೇ ಎಲ್ಲ ದೇವರು ಸಿಗುತ್ತೆ, ಶಿವ, ಪಾರ್ವತಿ, ಗಣೇಶ, ನೀವು ನೋಡಿದ್ರಿ ಅಲ್ವಾ, ಎಲ್ಲ ದೇವರು ಸಿಗುತ್ತೆ ಅಲ್ಲೇ. ಸೊ ಅಲ್ಲಿಂದ ನಾವು ಇವಾಗ ಅವರಿಬ್ಬರನ್ನು ಬಿಡೋಣ ಅಂತ, ವಿಕ್ಕಿನ ಮತ್ತು ಬಬ್ಬುನ ಬಿಡೋಣ ಅಂತ ಹೇಳಿ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಇನ್ನೂ ತುಂಬ ಟೈಮ್ ಇದೆ ಅಂತಂದರೂ ಕೇಳಲ್ಲ, ಅರ್ಜೆಂಟ್. ನನ್ನ ಮಗಂದಂತೂ ಒಂದೇ ಉಸಿರಿಗೆ ತುಂಬ ಅರ್ಜೆಂಟ್ ಮಾಡ್ತಾನೆ ಯಾವಾಗ ನೋಡಿದ್ರು ಅವಾಗ. ಸೊ ಹಾಗಾಗಿ ನೋಡಿ, ಇನ್ನೂ ಎಷ್ಟು ಜನ ಬರ್ತಾಯಿದ್ದಾರೆ, ಮಮ್ಮಿ ನಂಗೆ ಲೇಟ್ ಆಗುತ್ತೆ ಅಂತ ಇದು ಮಾಡ್ತಾನೆ. ಸೊ ಅವ್ರ ಸವಾಸನೇ ಬೇಡ ಅಂತ ಹೇಳಿ ಫಸ್ಟು ಅವನ್ನ ಸ್ಕೂಲ್ ಹತ್ರ ಡಂಪ್ ಮಾಡಿಬಿಡೋಣ, ಆಮೇಲೆ ನಾವು ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಸ್ಕೂಲ್ ಹತ್ರ ಕರ್ಕೊಂಬಂದ್ವಿ. ಫಸ್ಟು ಅವರಿಬ್ಬರೂ ಇಳಿಸ್ತಾ ಇದ್ದೀವಿ, ಯಾಕಂದರೆ ಈ ಮಕ್ಕಳೇ ಹೀಗೆ, ಬೇರೆ ಮಕ್ಕಳು ಇವರು ಬೇಗ ಹೋಗಿ ವ್ಯಾನಲ್ಲಿ ಹೋಗಿ ಅಭ್ಯಾಸ ಆಗಿಬಿಟ್ಟಿದ್ಯಲ್ವ, ಅದನ್ನೇ ಕೇಳ್ತಾರೆ. ಒಂದಿನ ಲೇಟಾಗಿ ಹೋಗೋಣ ಅಂತಂದ್ರೂ ಇಲ್ಲ, ಆಗಲ್ಲ, ನಂಗೆ ಟೆಸ್ಟ್ ಇದೆ, ನನಗೆ ಅದಿದೆ, ನನಗೆ ಅಸೆಂಬ್ಲಿ ಇದೆ, ನನ್ನ ಅಟೆಂಡೆನ್ಸ್ ಮಿಸ್ ಆಗುತ್ತೆ, ಬರೀ ಥರದೇ ಕತೆಗಳು ಹೇಳ್ತಾ ಇರ್ತಾರೆ. ಅವ್ರೇನಾದರೂ ಮಾಡ್ಕೊಳ್ಳಿ ಅಂತೇಳಿ ಅವರಿಬ್ಬರನ್ನು ಸ್ಕೂಲ್ ಹತ್ರ ಬಿಟ್ವಿ. ಎಲ್ಲ ಆದಮೇಲೆ ನಾವು ಪೆಟ್ರೋಲೆಲ್ಲ ಹಾಕಿಸ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೊರಡೋಣ ಅಂತ. ಸತೀಶ್ಗಂತೂ ಏನು ಬ್ಯುಸಿ ಅಂದರೆ ಕಾಲ್ ಮೇಲೆ ಕಾಲ್ಸು. ಕೆಳಗಡೆ ನಾನು ಹೇಳಿದೆ ಅಲ್ವಾ ಕೆಲಸ ಇತ್ತು ಅಂತ. ಸೊ ಹಾಗಾಗಿ ಒಬ್ಬರಾದ್ಮೇಲೆ ಒಬ್ಬರು ಕಾಲ್ ಮಾಡ್ತಾನೇ ಇದ್ದರು. ಅವ್ರಿಗೆ ನನ್ನ ಹತ್ರ ಮಾತಾಡೋಕ್ಕೂ ಟೈಮ್ ಇಲ್ಲ, ನನಗೆ ವಿಶ್ ಮಾಡೋಕ್ಕೂ ಟೈಮ್ ಇಲ್ಲ. ನೇಲ್ ಪಾಲಿಶದು ಒಂದು ಹಾರ್ಟ್ ಮಾಡೋಣ ಅಂದ್ಬಿಟ್ಟು ನೇಲ್ ಪಾಲಿಶ್ ಹಾಕ್ಬಿಟ್ಟು ಮೇಲೆ ಒಂದು ಪಿಂಕ್ ಡಾಟ್ ಹಾರ್ಟ್ ಡಾಟ್ ಹಾಕೊಂಡು ಎಕ್ಕುಟ್ಟೋಯ್ತು. ಹಲೋ
ನಾನು ಆಗಲೇ ಅಂದಂಗೆ ಅವರಿಗೆ ಫ್ರೀನೇ ಇರಲಿಲ್ಲ, ಕೆಳಗಡೆ ಹುಡುಗರು ಇದ್ದರು. ಸೊ ಕೆಲಸ ತಿಂಡಿ ಈ ಥರದ್ದೆಲ್ಲ ಮಾಡ್ತಾಯಿದ್ರು. ನಾವು ಬೇಗ ಹೋಗಿ ಬರೋಣ ಅಂತ ಅಂದ್ಕೊಂಡು ಗಂಡ ಹೆಂಡತಿ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಈ ಥರ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ಮುಂದೆ ನೀವೇ ನೋಡಿ. ಏನಂದರೆ ಈ 2025 ನಾನು ಹಿಂದಿನ ವ್ಲಾಗಲ್ಲಿ ಹೇಳ್ದಂಗೆ ನನಗೆ ಅಂತಲ್ಲ, 7.5 ಮುಗ್ದಿದೆ, 6-7 ಮಂತ್ಸ್ ಆಗಿದೆ. ಬಟ್ ಆದರೂ ಅಷ್ಟು ಚೆನ್ನಾಗಿರಲಿಲ್ಲ ನಮಗೆ. ಸೊ 3ನೇ ಸ್ಥಾನದಲ್ಲಿ ಶನಿ ಅಧಿಪತಿ ಆಗಿರೋದ್ರಿಂದ ಗುರುಬಲ ಇರಲಿಲ್ಲ. ಏನೋ ಒಂಥರ ಏನೇ ಕೆಲಸ ಮಾಡೋಕ್ಕೆ ಹೋದ್ರೂ ಆಗ್ತಿರಲಿಲ್ಲ. ಬಟ್ ಈಸಿ 2026 ಏನಿದೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಟಿ ವಿನಲ್ಲಿ, ನ್ಯೂಸ್ನಲ್ಲಿ, ಮೊಬೈಲಲ್ಲಿ ನೋಡ್ತಾ ಇದ್ದೀನಿ. ಈ ಪಂಚಾಂಗ ಈ ಥರದ್ದೆಲ್ಲ ಸ್ವಲ್ಪ ನಂಬ್ತೀನಿ ನಾನು. ನನಗೆ ನಂಬಿಕೆ ಇದೆ. 100% ಆಗುತ್ತೆ ಅನ್ನೋದಕ್ಕಿಂತ 50-50, ಅರ್ಧ ಸುಳ್ಳು ಇರ್ಬೋದು, ಅರ್ಧ ನಿಜನೂ ಇರ್ಬೋದು. ಅದನ್ನು ಹೋಲಿಸ್ಕೊಂಡ್ರೆ ಈಗ ಅವ್ರು ಹೇಳಿರೋ ಪ್ರಕಾರ 2025 ಇನ್ನೇನೋ ಆಗೇ ಹೋಯ್ತು, ನಾನು ಅಂದ್ಕೊಂಡಿರೋ ಕೆಲಸ ಕೈಗೂಡ್ತು ಅನ್ನೋವಾಗಲೇ ಏನೂ ಆಗಲೇ ಇಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಬೇರೆ ಏನಿಲ್ಲ. ನಿಮಗೆಲ್ಲ ಹೇಗಿತ್ತು ಈ ವರ್ಷ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಫೈನಲಿ ಅಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಹೊಸ ವರ್ಷದ ದಿನ ಬಂದ್ವಿ. ಸತೀಶ್ ಅಂತೂ ಕೂಗಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ಇಷ್ಟು ರಶಲ್ಲಿ ಬರಬೇಕಿತ್ತಾ ಅಂತ ಅಂದ್ಬಿಟ್ಟು. ತುಂಬಾ ಕ್ರೌಡ್ ಇತ್ತು ಗೈಸ್. ಅಷ್ಟಿಷ್ಟು ಕ್ರೌಡಲ್ಲ, ನಾನು ಆಷಾಢದಲ್ಲೂ ಇಷ್ಟು ಸಂಖ್ಯೆನ ನಾನು ನೋಡಿರಲಿಲ್ಲ, ಅಷ್ಟು ಕ್ರೌಡು. ನಾನು ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ತಕ್ಕೋತಾ ಇದ್ದೆ. ಸತೀಶು ಇರು ಟಿಕೆಟ್ ನೋಡ್ಕೊಂಬರ್ತೀನಿ, ಸ್ಪೆಷಲ್ ಎಂಟ್ರೆನ್ಸಲ್ಲಿ ಹೋಗೋಣ, ಧರ್ಮದರ್ಶನಕ್ಕಂತೂ ಹೋಗ್ಬಿಟ್ರೆ ಇವತ್ತೆಲ್ಲ ನಾವು ಬೆಟ್ಟದಲ್ಲೇ ಇರಬೇಕಾಗುತ್ತೆ ಅಂತ ಹೇಳಿ ಟಿಕೆಟ್ ತೊಗೊಂಬರೋಕ್ಕೆ ಅಂತ ಹೋದರು. ಅಷ್ಟರಲ್ಲಿ ಯಾರೋ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿ ಮಾತಾಡ್ಸಿದ್ರು. ಶ್ವೇತಾಕ್ಕ ಅಂತ ಗುರ್ತಿಡ್ದು ಅವ್ರ ಕೈಲೇ ನಾನು ಒಂದೆರಡು ಸೆಲ್ಫಿಗಳನ್ನ ತೆಗೆಸ್ಕೊಂಡೆ. ನನ್ನ ಮಗಳು ಇರಲಿಲ್ಲ ಅಲ್ವಾ, ಸ್ಕೂಲ್ಗೆ ಹೋಗಿದ್ಲು. ಸೊ ಹಾಗಾಗಿ ಅವ್ರ ಕೈಲೇ ತೆಗೆಸ್ಕೊಂಡೆ. ನಾವು ಹೋದಂಥದ್ದು 300 ರೂಪಾಯಿ ಸ್ಪೆಷಲ್ ಎಂಟ್ರೆನ್ಸಲ್ಲಿ. ಇಲ್ಲೇ 7ರಿಂದ 8 ಲೈನ್ಗಳು ಫಿಲ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ನಾನು ಮುಂದೆ ತೋರಿಸ್ತೀನಿ. 50 ರೂಪಾಯಿ ಸ್ಪೆಷಲ್ ಎಂಟ್ರೆನ್ಸ್ ಟಿಕೆಟು, ಧರ್ಮದರ್ಶನ ಎರಡೂ ಇದೆ. 50 ರೂಪಾಯಿ ಟಿಕೆಟ್ ರಶ್ಶು ನೀವು ನೋಡಿಬಿಟ್ರೆ ಯಪ್ಪ ದೇವ. ನಾವು ಹೋದಾಗ ಕರೆಕ್ಟಾಗಿ 9:15 ಬೆಟ್ಟ ರೀಚ್ ಆದಾಗ, ನಾವು ಈಚೆ ಬಂದಾಗ 11:15, 2 ಅವರು ಈ ಥರ ಲಾಕ್ ಮಾಡಿ ನಿಲ್ಲಿಸ್ಬಿಡ್ತಾರೆ. ತುಂಬ VIP ಜಿ ಟಿ ದೇವೇಗೌಡರು ಅವ್ರ ಖಾನ್ದಾನ್ ಫುಲ್ ಬಂದಿತ್ತು. ಸೊ ಹೀಗೆ VIP ಸುಮಾರು ಜನ, ಹೀರೋಯಿನ್ಸು, ಸೀರಿಯಲ್ ಆ್ಯಕ್ಟರ್ಸು, ನಾನು ಸುಮಾರು ಜನ ನೋಡಿದೆ. ಈಗ ನೀವೇನು ನೋಡ್ತಾ ಇದ್ದೀರಾ ಅದು 50 ರೂಪಾಯಿ ಧರ್ಮದರ್ಶನ ಕ್ಯೂ, ಇದು 300 ರೂಪಾಯಿ ಸ್ಪೆಷಲ್ ಎಂಟ್ರೆನ್ಸು. ಸೊ 1 ಟಿಕೆಟ್ಗೆ 2 ಲಾಡು ಪ್ರಸಾದ ಕೂಡ ಕೊಡ್ತಾರೆ. ನನಗೂ ನಿಂತು ಸಾಕಾಯಿತು. ನಮ್ಮ ಹಿಂದೆ ಬರೋರ ಕತೆ ಏನಪ್ಪ ಅಂತ ಅನ್ನಿಸೋಕ್ಕೆ ಸ್ಟಾರ್ಟ್ ಆಗೋಯ್ತು. ಈ ಅಪ್ಪ ಎಷ್ಟು ಜನ ಅಂತೀರಾ, ಪಾಪ ಮಡ್ಲಕ್ಕಿ ಕೊಡೋರು, ಸೀರೆ ಕೊಡೋರು, ಹೀಗೆ ಒಂದಾಮೇಲೆ ಒಂದು ಜನಗಳು. ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ನಾನು ಒಂದು ನೋಟಿಸ್ ಮಾಡಿದಂಥದ್ದು ಏನು ಅಂದರೆ, ನಮ್ಮ ಲೋಕಲ್ ಮೈಸೂರಿಯನ್ಸ್ ನನಗೆ ಯಾರೂ ಕಾಣಿಸ್ಲಿಲ್ಲ, ಅಂದರೆ ನೋಡ್ಲಿಕ್ಕೆ ಸಿಗಲಿಲ್ಲ. ಅವ್ರು ಮಾತಾಡ್ತಾ ಇದ್ದಿದ್ದು ಭಾಷೆಗಳಾಗಿರ್ಬೋದು, ಪ್ರತಿಯೊಂದು ನಾನು ತುಂಬ ಜನ ತಮಿಳ್, ತೆಲುಗು, ಆಂಧ್ರದವರು, ರೆಡ್ಡಿಗಳು ಅಂತ ಅನ್ನಿಸ್ತಿತ್ತು. ಜೊತೆಗೆ ಹಿಂದಿ ತುಂಬ ಹಿಂದಿ ಮಾತಾಡ್ತಾಯಿದ್ರು, ಹಿಂದಿಯವರು ಅಂತ ಅನ್ನಿಸ್ತು. ಫೈನಲಿ ಅಮ್ಮನ ದರ್ಶನ ಹೊಸ ವರ್ಷದಲ್ಲಿ ನಾನು ಮಾಡಿದೆ. ಒಂದು ಸಣ್ಣ ಪುಟ್ಟ ಫೋಟೋ ಮುಖಾಂತರ ನಿಮಗೂ ಕೂಡ ಅಮ್ಮನ ದರ್ಶನ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ನಾನು 20 ರೂಪಾಯಿ ಚಿಲ್ಲರೆ ಇದೆಲ್ಲ ಕೊಡ್ತಾ ಇರ್ತೀನಿ. ಅವರೊಬ್ಬರು ನಿಂತಿರ್ತಾರೆ ಅರ್ಚಕರು, ಅವರು ನನಗೆ ಕುಂಕುಮ ಮತ್ತು ಹೂವು ಎಲ್ಲ ಕೊಡ್ತಾರೆ. ಪ್ರತಿ ಸಲಿನೂ ಕೊಡ್ತಾರೆ ಅವರು ನನಗೆ. ಸೊ ಫೈನಲಿ ಬನ್ನಿ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ಹೇಳಿ ಸತೀಶ್ನ ಗೋಗರ್ಕೊಂಡು ಒಂದು ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ಕೂಡ ತಗೊಂಡೆ. ಅವ್ರಿಗಂತೂ ಎಷ್ಟೊತ್ತಿಗೆ ಮನೆಗೆ ಓಡ್ಲಪ್ಪ ಅನ್ನೋ ಥರ ಆಗಿತ್ತು, ಹೊಟ್ಟೆ ಹಶುತ್ತಾ ಇತ್ತು. ಅವರು ರಾತ್ರಿ ಬಂದಾಗ 2 ಗಂಟೆ, ಬೆಳಿಗ್ಗೆಯಿಂದ ಅಷ್ಟೆಲ್ಲ ಕೆಲಸ ಮಾಡಿದ್ದಾರೆ, ಏನೂ ತಿಂದಿಲ್ಲ. ಅವರೊಬ್ಬರೇ ಅಲ್ಲ ಗೈಸ್, ನಾನು ತಿಂದಿಲ್ಲ, ನಾನು ಇಡೀ ರಾತ್ರಿ ನಿದ್ರೆ ಮಾಡಿಲ್ಲ. ಹಂಗಂತ ಅಂದ್ಬಿಟ್ಟು ಅವ್ರ ಮೇಲೆ ಬ್ಲೇಮ್ ಆಗ್ತಾಯಿದ್ದೀನಿ ಅಂತ ಅಲ್ಲ, ಇರೋ ಫ್ಯಾಕ್ಟ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇವರು ಒಂದಿನ ನಿದ್ದೆಗಟ್ಟರೆ ಇಷ್ಟೊಂದು ಏನಂದರೆ ಸಿಡಿಬಿಡಿ. ಬಟ್ ನಾವು ವರ್ಷವಿಡೀ ನಿದ್ದೆಗೆ ಇಡ್ತೀವಲ್ಲ, ನಾವು ಯಾರ ಮೇಲೆ ನಮ್ಮ ಕೋಪ, ಹಠಾತ್ತನೆ ನಾವು ಯಾರ ಮೇಲೆ ತೋರಿಸ್ಕೋಬೇಕು, ಯಾರ ಮೇಲೆ ವ್ಯಕ್ತಪಡಿಸ್ಬೇಕು. ಸುಮಾರು ಜನ ನಂಗೆ ಕಮೆಂಟ್ ಮಾಡ್ತಾರೆ ನಿಮಗೆ ತುಂಬ ತಾಳ್ಮೆ ಅಂತ. ಈ ನಡುವೆ ತಾಳ್ಮೆ ದುಪ್ಪಟ್ಟಾಗ್ಬಿಟ್ಟಿದೆ, ಡಬಲ್ ಆಗಿಬಿಟ್ಟಿದೆ ನನಗೆ. ಆ ರಶಲ್ಲಿ ನಿಂತು ಈ ಚಳಿಲೂ ಕೂಡ
ಮುಖದಲ್ಲಿ ಎಲ್ಲ ಕಡೆ ಬೆವರು ಕಿತ್ಕೊಂಡು ಹರಿತಾ ಇದೆ ನನಗೆ. ನೋಡ್ಬೋದು ನೀವು ಎಷ್ಟು ಸೆಕೆ ಬಂತು ಅಂದರೆ ಯಪ್ಪ, ಇರೋ ಬರೋ ಕಡೆ ಎಲ್ಲ ಬೆವರು ಕಿತ್ಕೊಂಡು ಬಂದ್ಬಿಡ್ತು. ಆಮೇಲೆ ತುಂಬ ಓವರ್ ಮೇಕಪ್ಪು ಹಂಗೆ ಹಿಂಗೆ ಅಂತೇನು ಅನ್ಬೇಡಿ, ನಾನು ಸ್ವೆಟ್ಟಾಗಿ ತೋರಿಸ್ತಾ ಇದ್ದೀನಿ, ಸ್ವೆಟ್ ಪ್ರೂಫು. ಲಿಪ್ಸ್ಟಿಕ್ಕು ಕಾಜಲ್ ಒಂದು ಹಾಕ್ಕೊಂಡಿದ್ದೀನಿ. ನನ್ನ ಹಣೆಯಲ್ಲಿ ಯಾವಾಗಲೂ ಕುಂಕುಮ ಅಂತೂ ಇದ್ದೇ ಇರುತ್ತೆ. ಕುಂಕುಮ ಎಲ್ಲ ಹರ್ಕೊಂಡು ಗಂಗಾ ಮಾತೆ ಹರ್ಕೊಂಡು ಬರ್ತಾಯಿದ್ಲು. ಸೀದಾ ಮನೆ ಕಡೆ ಬಂದ್ವಿ. 11:45 ಮನೆಗೆ ಬಂದಾಗ ಯಪ್ಪ ರಶ್ಶು 300 ರೂಪಾಯಿ ಟಿಕೆಟಲ್ಲೂ 3 ಅವರ್ ಆಯಿತು ಗೈಸ್. ಹೊಟ್ಟೆ ಹಸಿತೈತೆ, ದೀಪಗಳೆಲ್ಲ ಉರಿತಾ ಇದೆ. ಇವತ್ತು ನನ್ನ ಫ್ರೆಂಡ್ ಬರ್ಡೇ, ನಾನು ಅವ್ರಿಗೆ ವಿಶ್ ಮಾಡೋಕ್ಕೂ ಹೋಗಲಿಲ್ಲ. ಬೆಳಗ್ಗೆಯಿಂದ ತಿಂಡಿನೂ ತಿಂದಿಲ್ಲ, ಸುಸ್ತಾಗ್ತೈತೆ ಲಿಟ್ರಲ್ಲಿ. ಬೆಳಗ್ಗೆ 1 ಕಪ್ ಕಾಫಿ, ಒಂಚೂರು ಗಂಜಿ ಕುಡ್ದಿದ್ದು. ಗಾಡ್, ಬನ್ನಿ ಫಸ್ಟ್ ಹೋಗಿ ಅವ್ರಿಗೆ ವಿಶ್ ಮಾಡಿಬಿಟ್ಟು ಪ್ರಸಾದ ಕೊಟ್ಬಿಟ್ಟು ಬರೋಣ. ಓಕೆ, ಗಿಫ್ಟ್ ತೊಗೊಂಡಿದ್ದೀನಿ. ನಿನ್ನೆ ಒಂದು ಆನ್ಲೈನಿಂದ ಕೇಕ್ನ ಆರ್ಡರ್ ಮಾಡಿದ್ದೆ, ಅದನ್ನು ಕೂಡ ತಗೊಳ್ಳೋಣ. ಗಾಡ್ ಬ್ಲೆಸ್ ಯು. ನನ್ನ ಫ್ರೆಂಡ್ ಏನೋ ಎಕ್ಸ್ಪೆಕ್ಟ್ ಇರಲಿಲ್ಲ ನನಗೆ ಗಿಫ್ಟ್ ಕೊಡು ಅಂತ, ಅವ್ರು ಯಾವತ್ತೂ ಕೇಳಿಲ್ಲ. ಹಂಗಂತ ಅಂದ್ಬಿಟ್ಟು ಕೊಡದೇ ಇದ್ದರೆ ನನಗೆ ಮನಸ್ಸು ಒಪ್ಪೋದಿಲ್ಲ. ವಿಶ್ ಮಾಡಿ ಅವ್ರಿಗೆ ಗಿಫ್ಟ್ ಕೊಟ್ಟು ಕೇಕ್ ತಿನ್ಸಿ. ನನಗೇನಂತ ಅವಾಗ ಬೋದೆ ನೀನು, ಇವಾಗ ನೀನು ತಗೊಬಂದಿದ್ಯಲ್ಲ ಸರಿ. ನಾನು 2 ವರ್ಷದಿಂದ ನಿಮ್ಗೇನೋ ಕೊಟ್ಟೇ ಇಲ್ಲ. ಅದು ಯಾಕೋ ತೆಗಿತಾ ಇಲ್ಲ ಅವನು. ಕೇಳಿಲ್ವಾ ನೀನು ಫೋನ್ ಮಾಡಿದೆ ಎತ್ತುತ್ತಾ ಇಲ್ಲ. ನೀವು ಮಾಡಲಿಲ್ವಾ? ನಂಗೆ ಭಯ ಆಯ್ತೈತಿ. ಏನೂ ಇಲ್ಲ ರೀ, ಚಿಕ್ಕದೆ ಅಂತ ಹೇಳ್ದೆ ತಾನೆ. ನಿಮ್ಗೆ ಇಷ್ಟ ಚೆನ್ನಾಯ್ತಾ ಹೇಳಿ? ಇಷ್ಟ ಆದ್ರೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ವಾಪಸ್ ಮಾಡಿ. ಪಕ್ಕ ನವರಂಗ್ ಜ್ಯುವೆಲರ್ಸ್ ನಾವು ವಾಪಸ್ ಮಾಡೋ ಮಗಳೇ ಇಲ್ಲ, ನಾವೇನು ಕೊಟ್ಟು ಇಟ್ಕೊತೀವಿ. ಚೆನ್ನಾಯ್ತೇನ್ರಿ? ಚೆನ್ನಾಯ್ತು. ನಾನು ಕಾಲಂಗ್ರ ಕೊಟ್ಟಿದ್ದೀನಿ ಅಂತ ನೋಡಿ, ಅದಕ್ಕೆ ನಾನು ಹೇಳ್ದೆ. ನನ್ನ ಡ್ರೆಸ್, ನಾನು ಹೋದ್ಸಲಿ ಡ್ರೆಸ್ ಅದಕ್ಕೆ ನಾನು ಮೆಮೊರಬಲ್ ಆಗಿರಲಿ, ಯೂಸ್ ಆಗಲಿ ಅಂತ ಕೊಟ್ಟಿದ್ದೆ. ಬರಲಾ? ಏನಂತ ಏನೂ ಇಲ್ಲ. ನನ್ನ ಫ್ರೆಂಡ್ ಸುಜಾತ, ನೋಡ್ಕೊಳ್ಳಿ ಫ್ರೆಂಡ್ಸ್, ಎಲ್ಲ ಕೇಳ್ತಿದ್ರಲ್ಲ, ಇವರೇ ನಮ್ಮ ಫ್ರೆಂಡ್, ಹಳೆ ಮನೆ ಫ್ರೆಂಡ್. ಹಳೆ ಮನೆ ತಿಂದ್ರ ನೀವು? 12 ಕಾಲು ನೋಡಿ. ಅಲ್ಲಿ ಮೇಲ್ ಪಾತ್ರೆ ಐತೆ ಹಾಲು, ಅದೇ ಪಾತ್ರೆಯಲ್ಲಿ ಇಡಿ, ಕಾಯಿಲಿ ಬಂದೇ ಮಾಡ್ತೀನಿ. ಆ ಲೈಟ್ರು ಅಲ್ಲಿ ನೋಡಿ, ಮಂತ್ರಾಲಯದಲ್ಲಿ ಜನನ ಅಪ್ಪ. ಮಂತ್ರಾಲಯ ಅದು ಓಡೊಂಟೋಗಿಲ್ಲ, ಸತ್ತೋಗಿರೋದು. ನಮಗೆ 300 ರೂಪಾಯಿ ಟಿಕೆಟ್ಗೆನೆ 2 ಅವರ್ ಆಗೈತೆ. ಒಳಗಡೆ ಹೋಗ್ಬಿಟ್ಟು ಬಾರೋ ಕೋಟೆಲಿಂಗ. ಒಳಗಡೆ ನಿಂತು ಹೋಗ್ಬಿಟ್ಟು ಲಾಕ್ ಮಾಡ್ಬಿಡ್ತಾರೆ. TV ನ್ಯೂಸಲ್ಲೆಲ್ಲ ನಾನು ಬಂದಿದ್ದೀನಿ ನೋಡಿ. ನಾನು ಮನೇಲಿ ಕುಂತಿದ್ದೀನಿ. ಅವ್ರು ಈಗ 3 ಗಂಟೆಯಿಂದ ಜನರು ಕ್ಯೂ ಅಂತೆ ಮುಂಜಾನೆ. ನಾನೇ ಅದೇ ಹೌದೌದು ನಿಲ್ಲಿಸಿದೆ. ನಾನೇ ನೋಡಿ TV ನ್ಯೂಸಲ್ಲಿ ನಾನೇ ನೋಡಿ ನಾನೇ ಇರಬೇಕು. ಎಲ್ಲಿ ಕಾಣಿಸ್ತಾ ಶಂಕರಣ? ಅವಳ ನಾನೇ ಅಯ್ಯೋ ಶಿವ, ಈ ತರ ರಶ್ ಆಷಾಢದಲ್ಲೂ ನೋಡಿರ್ಲಿಲ್ಲ ನಾನು. ಮಾಸಂಪೇಟೆಲಿ ಹೊಸ ರೂಮ್ ಆಗಲೇ ಬುಕ್ ಆಗ್ಬಿಟ್ಟಿದ. ನಿಮ್ಗೇನು ಗೊತ್ತು ಬಾ, ನಂಗ ಬಾಯ್ ಬಂದ ಬೋಳಿ ಬಂದ ನೀವು ತಗೋಬೇಡ ಅನ್ನ, ನೀವೇನು ಹೇಳ್ಬಿಟ್ರಿ ಅನ್ನ. ನಂಗೆ ಬೇರೆ ಹೇಗೆ ಬರ್ತಲ್ಲ ಬಾರ್ ಬೇರೆ
ಹ್ಞೂ ಅಲ್ಲ ಒಳ್ಳೆ ಕದ ಬಾತು ನಾನು ಓದಿದ್ದೀನಿ ನಾನೆಲ್ಲ ನೀವು ಕಲ್ಸ್ಬಿಟ್ರಿ ಉಂಟು ನಂಗೆ ಹೆಂಗ್ ಬಾಯಿ ಬಂದ ಹೋದ್ರು ಗೊತ್ತಾ ಅನ್ನ ಏನಂತ ಹೋದ್ರಪ್ಪ ಗೋಳಿ ಮರ ಗಿಳಿ ಮರ ಅಂತ ಬೋದ್ಬಿಟ್ರು ಹುಡುಗರೆಲ್ಲ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ರು. ಸೊ ಅವರು ಪೇಮೆಂಟ್ ಎಲ್ಲ ಇಸ್ಕೊಂಡು ಅವ್ರ ಮನೆಗೆ ಅವ್ರು ಹೋದರು. ಸತೀಶ್ ಕೂಡ ಯಾರೋ ಪಾರ್ಟಿ ಕಾಲ್ ಮಾಡ್ತಾ ಇದ್ದಾರೆ ಅಂತ ಹೋದರು. ನಾನು ಬೇಳೆ ಸಾಂಬಾರು ಅನ್ನ ತಿಂತಾಯಿದ್ದೀನಿ ಮಧ್ಯಾಹ್ನ ಒಬ್ಬಳೇ. ನನ್ನ ಕೈ ನೋಡಿ ಗೈಸ್, ಸೊ ಹಿಂದಿನ ವ್ಲಾಗಲ್ಲಿ ನೋಡಿದ್ರಿ ರೊಟ್ಟಿ ಮಾಡುವಾಗ ಕೈ ಸುಟ್ಕೊಂಡಿದ್ದೆ, ಎಲ್ಲ ಕೈಯೆಲ್ಲ ಸ್ಕ್ರ್ಯಾಪ್ ಆಗಿದೆ, ಎಲ್ಲ ಕಡೆ ಕುಯ್ಕೊಂಡಿದ್ದೀನಿ, ಒಬ್ಬಳೇ ಒಡೆದೋಗಿದೆ, ಉರಿ 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 ತಣ್ಣೀರು ಮುಟ್ಟಕ್ಕಾಗ್ತಾಯಿಲ್ಲ ಕೈಯಲ್ಲಿ. ಯಪ್ಪ ಎಷ್ಟು ಕೋಲ್ಡ್ ಇದೆ ಅಂದರೆ, ನಮ್ಮ ಮೈಸೂರು ಎಷ್ಟು ಥಂಡಿ ಇದೆ ಅಂದರೆ 2 ಬ್ಲ್ಯಾಂಕೆಟ್ ಹೊಚ್ಕೊಂಡ್ರೂ ಅಷ್ಟು ಥಂಡಿ ಹೋಗಲ್ಲ. ಒಬ್ಬಳೇ ವರ್ಷವಿಡೀ ಒಬ್ಬಳೇ ಇರ್ತೀನಿ, ಅದು ಬೇರೆ ಪ್ರಶ್ನೆ. ಇವತ್ತು ಕೂಡ ಒಬ್ಬಳೇ, ಟೈಮ್ 3:30, ಒಬ್ಬಳೇ ಊಟ ಮಾಡ್ತಾ ಇದ್ದೀನಿ. ಬನ್ನಿ ಊಟ ಮಾಡೋಣ. ಏನು ಮಾಡಿದ್ದೀರಾ ನ್ಯೂ ಇಯರ್ ಸ್ಪೆಷಲ್? ಒಬ್ಳಿಗೆಲ್ಲ ಏನು ಸ್ಪೆಷಲ್ ಮಾಡೋಕ್ಕಾಗತ್ತೆ ಅಲ್ವಾ? ತುಂಬ ಉರಿತಾ ಇದೆ ಕೈಗಳೆಲ್ಲ. 1 2 3 ಎಷ್ಟು ಗಾಯಗಳಾಗಿದ್ದಾವೆ ಕೈಯಲ್ಲಿ. ನಿದ್ರೆನೇ ಬರ್ತಾಯಿಲ್ಲ. ಸ್ವಲ್ಪ ಟೀ ಕುಡಿದ್ಬಿಟ್ಟೆ, ಮೊದಲೇ ನಿದ್ದೆ ಕಮ್ಮಿ, ನಿದ್ರೆನೇ ಬರ್ತಾಯಿಲ್ಲ. ನಮ್ಮ ಹುಡುಗರು ಟೀ ಮಾಡಿ ಅಕ್ಕ ಅಂದ್ರಲ್ಲ, ನಾನು ಚೂರು ಕುಡಿದ್ಬಿಟ್ಟೆ. ಬೋರು, ಏನು ಮಾಡೋದು? ಸತೀಶ್ ಕೂಡ ಬಂದರು. ಸೊ ಬಂದವರೇ ಸೀದಾ ಬ್ಲ್ಯಾಂಕೆಟ್ ಎಲ್ಲ ಕವರ್ ಮಾಡಿಕೊಂಡು ಆರಾಮ್ಸೆ ಗೊರಕೆ ಹೊಡಿತಾ ಇದ್ದಾರೆ. ಅಷ್ಟು ಚಳಿ ಇದೆ ಮೈಸೂರಲ್ಲಿ. ಮಲ್ಕೊಳ್ಳಿ, ಬೇಜಾರೇನಿಲ್ಲ. ಅವ್ರು ಈ ಥರ ಮಲ್ಕೊಳ್ಳೋದು ತುಂಬ ಅಪರೂಪ, ಕಮ್ಮಿ. ಏನು ಹೇಳಬೇಕು ಅಂದರೆ, ಒಂದು ದಿನ ನಿದ್ರೆಗೆಟ್ಟಿರೋದಕ್ಕೆ ಈ ಅಪ್ಪ ಬೆಳಗ್ಗೆಯಿಂದ ಹಿಂಗೆ ಸಿಣಿ ನಿದ್ರೆ ಇಲ್ಲ ಹಂಗೆ ಹಿಂಗೆ ಅಂತ ಇದ್ದಾರೆ. ನಾವು ವರ್ಷವಿಡೀ ನಿದ್ರೆಗೆಟ್ಟಿರ್ತೀವಿ, ನಮ್ಮ ಕಷ್ಟ ಯಾರಿಗೆ ಹೇಳೋಣ? ನಾನೇನು ತೋರಿಸ್ದೆ ನೋಡಿದ್ರಾ? ಒಂದು ದಿನ ನಿದ್ದೆಗೆಟ್ಟಿರೋದಕ್ಕೆ ಯಾವ ರೇಂಜ್ಗೆ ಗೊರಕೆ ಹೊಡಿತಾ ಇದ್ದಾರೆ. ನಾನಿಲ್ಲಿ ಯಾರನ್ನು ಬ್ಲೇಮ್ ಮಾಡ್ತಾಯಿಲ್ಲ, ನನ್ನ ಅನಿಸಿಕೆ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದೀನಿ. ಆಮೇಲೆ ಬಂದ್ಬಿಟ್ಟು ಅವ್ರು ತುಂಬ ಹಾರ್ಡ್ ವರ್ಕ್, ನೀವು ಅವ್ರ ಮೇಲೆ ಬ್ಲೇಮ್ ಹಾಕಬೇಡಿ, ತಪ್ಪು ನಿಮ್ಮದು, ಹಾಗೆ ಹೀಗೆ ಅಂತ ನನಗೆ ಕಮೆಂಟ್ ಮಾಡಬೇಡಿ. ನಾನು ವಿಡಿಯೋ ಸ್ಟಾರ್ಟಿಂಗೇ ಹೇಳ್ತಾ ಇದ್ದೀನಿ, ಅವರು ಒಂದು ದಿನ ನಿದ್ದೆಗೆಟ್ಟಿರೋದಕ್ಕೆ ಈ ರೇಂಜ್ಗೆ ಮಲ್ಕೋತಾ ಇದ್ದಾರೆ ಅಂದರೆ, ನಾನು ಪ್ರತಿದಿನ 15 ವರ್ಷದಿಂದ, ಸರಿ ಗೊತ್ತಿಲ್ಲ, ಇನ್ನೂ ಜಾಸ್ತಿ ಆಗಿದ್ರೂ ಆಗಿರ್ಬೋದು, 2 ಗಂಟೆ 3 ಗಂಟೆ ಪ್ರತಿದಿನ ಎದ್ದಿರ್ತೀನಿ. ಎದ್ದುಬಿಟ್ಟು ಹೋಗಿ ಮಲ್ಕೊಂಬಿಡಲ್ಲ, ಕೆಲಸ ಮಾಡ್ತಿರ್ತೀನಿ. ಹಂಗನ್ಬಿಟ್ಟು ಇವರು ಅಷ್ಟೊತ್ತಿಗೆ ಎದ್ದು ಮಾಡು ಅಂತಲೂ ನನಗೇನು ಹೇಳಿಲ್ಲ. ಜೊತೆಗೆ ಬಾಗಿಲು ತೊಳೆದು ರಂಗೋಲೆ ಹಾಕು ಅಂತಲೂ ಹೇಳಲ್ಲ ಇವರು. ಬಾಗಿಲೇ ತೊಳಿಬೇಡ, ರಂಗೋಲೆನೇ ಹಾಕಬೇಡ, ನೀರೇ ಹಾಕಬೇಡ ಅಂತಾರೆ. ಅವ್ರು ಅಂತಾರೆ ಅಂದ್ಬಿಟ್ಟು ನಾವು ಬಾಗಿಲು ತೊಳಿದೇನೆ, ನೀರು ಹಾಕ್ತೇನೆ, ರಂಗೋಲೆ ಹಾಕ್ತಾಯಿದ್ರೆ ಹೆಂಗಸರು ಹೆಣ್ಮಕ್ಳು ಅನ್ನಿಸ್ಕೋತೀವ, ಹೆಣ್ಮಕ್ಳು ಮನೇಲಿದ್ದೀವಿ ಅಂತ ಅನ್ನಿಸ್ಕೋತೀವ. ಒಂದು ಗಾದೆನೇ ಇದೆ ಹಳೆ ಕಾಲದಲ್ಲಿ, ಗಂಡು ಮಕ್ಕಳಿದು ಹೊಲ ಮನೆ ಚಂದ, ಹೆಣ್ಮಕ್ಳಿದ್ದು ಮನೆ ಚಂದ, ಕೋಣೆ ಮನೆ ಚಂದ ಅಂತ. ಗಂಡು ಮಕ್ಕಳಿದ್ರೆ ಹೊಲ ಗದ್ದೆ ನೋಡ್ಲಿಕ್ಕೆ ಚಂದ ಅಚ್ಚುಕಟ್ಟು ಮಾಡ್ತಾರೆ, ಹೆಣ್ಮಕ್ಳಿದ್ರೆ ಮನೇನ ಅಚ್ಚುಕಟ್ಟಾಗಿ ಇಟ್ಕೋತಾರೆ, ಸರೌಂಡಿಂಗ್ಸ್ನ ಪರಿಸರನ ಅಚ್ಚುಕಟ್ಟಾಗಿ ಇಟ್ಕೋತಾರೆ ಅಂತ. ಅದು ಗಾದೆ. ಸೊ ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಇವರು ಒಂದಿನಕ್ಕೆ ಈ ಪಾರ್ಟಿ ಗೊರಕೆ ಹೊಡಿತಾ ಇರೋರು ಇನ್ನು ನಂತರ ಪ್ರತಿದಿನ ಎದ್ದು ಅವ್ರು ಕಷ್ಟಪಡ್ತಾರೆ, ಇಲ್ಲ ನಾನು ಹೇಳ್ತಾ ಇಲ್ಲ. ಒಂದಿನ ನಿದ್ದೆಗೆಟ್ಟಿದ್ದಕ್ಕೆ ಈ ರೇಂಜು. ಇನ್ನು ನನ್ನಂಗೆ ವರ್ಷವಿಡೀ ನಿದ್ದೆಗೆಟ್ಬಿಟ್ರೆ ನಾನು ಎದ್ದಿದ್ದು ಅಷ್ಟೊತ್ತಿಗೆ ನಾನು ಮಲಗಿದ್ದೀನಾ? ಇಲ್ಲ. ಇಷ್ಟೇ ಡಿಫ್ರೆನ್ಸು ಹೆಣ್ಮಕ್ಳಿಗೂ ಗಂಡಸರಿಗೂ. ಆಮೇಲೆ ಯಾರೋ ನಂಗೆ ಕಮೆಂಟ್ ಹಾಕ್ಬಿಡಿ, ಈಗಲೇ ಹೇಳಿದ್ದೀನಿ ನನ್ನ ಅನಿಸಿಕೆ ಅಭಿಪ್ರಾಯ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ನಿಮ್ಮ ಮನೇಲೂ ಹಿಂಗೇನೋ ಕಮೆಂಟ್ ಮಾಡಿ. ನೋಡ್ತಾ ಸಂಜೆ ಆಗೋಯ್ತು. ಹಾಲು ಕಾಯಿಸಿ ಮಕ್ಕಳಿಗೆಲ್ಲ ಹಾಲು ಕೊಟ್ಟು
ಸಂಜೆ ಕೂಡ ಕೈಕಾಲು ಮುಖ ತೊಳ್ಕೊಂಡು ದೀಪ ಎಲ್ಲ ಅಂಟಿಸಿ ಹೊಸ್ಲಿಗೆ ತುಳಸಿ ಕಟ್ಟೆಗೆಲ್ಲ ದೀಪ ಬೆಳಗಿ ಪೂಜೆ ಮಾಡಬೇಕಲ್ವ. ಸೊ ಪೂಜೆ ಕೂಡ ಮುಗಿಸ್ದೆ. ನಾನು ಪ್ರತಿದಿನ ಬೆಳಗ್ಗೆ ಸಂಜೆ 2 ಟೈಮು ದೀಪ ಅಂಟಿಸ್ತೀನಿ. ಸೊ ಇವ್ರಿಗೆಲ್ಲ ಹೋಮ್ವರ್ಕ್ ಕೊಟ್ಟಿದ್ರು. ಸ್ಯಾನ್ಸ್ಕ್ರಿಟ್ ನೋಟ್ಸ್ ಕಂಪ್ಲೀಟ್ ಮಾಡಿದೆಯಾ ಚೆಕ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇನ್ನೇನೋ FF4 ಮುಗೀತು ಅಂದರೆ ಇನ್ನು 1 2 3 ವೀಕ್ಸ್ ಇರುತ್ತೆ essay 2ಗೆ ಅಂದರೆ ಆ್ಯನ್ಯುವಲ್ ಎಕ್ಸಾಮ್ಸ್ಗೆ. ಇವಳದೇನು ಟೆನ್ಷನ್ ಇಲ್ಲ ನನಗೆ ಮೇಯ್ನ್ ನನ್ನ ಮಗಂದು. ಅವನು ಟ್ಯೂಷನ್ಗೆ ಹೋಗಿದ್ದ. ಅವ್ನು ಟ್ಯೂಷನಿಂದ ಬರೋದು 7:30 ಆಗುತ್ತೆ. ಅಷ್ಟರಲ್ಲಿ ಇವಳದೇನಿದೆ ಹೋಮ್ವರ್ಕು ಪೆಂಡಿಂಗ್ಸು ಅದನ್ನೆಲ್ಲ ನಾನು ಇವಳಿಗೆ ನಾನೇ ಹೇಳ್ಕೊಡೋಂಥದ್ದು. ಸತೀಶು ನನಗೆ ಹಿಂದಿನ ದಿನವೇ ಕೇಕೆಲ್ಲ ತರಿಸಿದ್ರು. ಬಟ್ ಕಟ್ ಮಾಡೋಕ್ಕೆ ಸತೀಶು ಇರಲಿಲ್ಲ. ಸೊ ಅವ್ರು ಬರಲಿ ಅಂತ ನಾವು ಎಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ಫೈನಲ್ ಆಗಿ ಸಂಜೆ ಕಟ್ ಮಾಡೋಣ ಅಂತ. ಯಾಕಂದರೆ ನಮ್ಮ ಕೆಲಸದ ಹುಡುಗರು, ನಮ್ಮ ಪುನಿ ಡ್ರೈವರ್, ನಮ್ಮ ಇನ್ನೊಬ್ಬ ಕೋಟೆ ಹುಡುಗ ಎಲ್ಲ ಇದ್ರಲ್ಲ, ಎಲ್ಲರ ಜೊತೆ ಸಂಜೆ ಕಟ್ ಮಾಡೋಣ ಅಂತ ಹೇಳಿ ಮತ್ತೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆದೆ. ಸಂಜೆ ದೀಪ ಎಲ್ಲ ಹಚ್ಚಾಯಿತು. ಬನ್ನಿ ಕೇಕ್ ಕಟ್ ಮಾಡೋಣ. ಲೇಟ್ ನೈಟ್ ಸೆಲೆಬ್ರೇಷನ್. ಏನೋ ಬೂದು ಕಾಣ್ತೈತೆ ಮುಖ. ಕೇಕ್ ಕಟ್ ಮಾಡೋಣ ಬನ್ನಿ. ಹಿಂಗಾಗಿ ಮಾಡ್ತಾ ಇರೋದು ಯೂಟ್ಯೂಬ್ಗೆ ಹಾಕ್ತೀನಿ. ಏಯ್ ಕಳ್ಸ. ನನ್ನ ಫ್ರೆಂಡ್ ಫೋನ್ ಮಾಡಿದ್ರು ನನಗೆ. ನಿಂದ ಹಾಕಲ್ಲ, ನಾನು ನಿನ್ನ ಮುಖಕ್ಕೆ ಇದಾಕ್ತೀನಿ, ಎಮೋಜಿ ಹಾಕ್ತೀನಿ. ನಿಜ ಕಳ್ಸೋದು. ಮಾಡ್ತಾ ಇದ್ನಂತೆ. ನನ್ನ ಫ್ರೆಂಡ್ ಶಶಿನೇ ಫೋನ್ ಮಾಡಿದ್ಲು ರಾತ್ರಿ ನನಗೆ. ನಿಮ್ಮ ಹುಡುಗರೆಲ್ಲ ಇಲ್ಲೇ ಅವರೆಲ್ಲ ಶ್ವೇತಾ ಅಂತ. ನಮ್ದೇ ಅಡುಗೆ ಕೇಟ್ರಿಂಗ್ ವೆಜ್ಜು ಒಂದೇ. ಅವ್ರು ವೆಜ್ ತಿಂದ್ರಂತಲ್ಲ. ಬಿಸಿ ಎಲ್ಲಿ ಅವನು ವಿಕಿ ಎಲ್ಲಿ ಮ್ಯಾಚ್ ಬಾಕ್ಸ್ ತಂಬೋಗು. ಮ್ಯಾಚ್ ಬಾಕ್ಸ್ ಎತ್ಕಬಾ. ಎಲ್ಲ ಬೆಳಗ್ಗೆ ಹೊತ್ತು ಮಾಡಿದ್ರೆ ನಾವು ನೈಟ್ ಹೊತ್ತು ಮಾಡೋಣ ಸ್ಪೆಷಲ್. ಚಿಪ್ಸ್ ಎಲ್ಲಿ ಏನೋ ಅವನು. ಅಯ್ಯೋ ಭಗವಂತ. ಅವ್ರ ಬಾಯಿಗಳೆಲ್ಲ ರಾತ್ರಿ ಪಾರ್ಟಿ ವಿಷಯನೇ. ಸೊ ಏನೇನೋ ಮಾತಾಡ್ತಾಯಿದ್ರು. ನಾವು ಸ್ಪಾರ್ಕಲೆಲ್ಲ ತರಿಸಿ ಎಲ್ಲ 12 ಗಂಟೆಲಿ ಕೇಕ್ ಕಟ್ ಮಾಡಿದ್ರೆ ನಾವು ಸಂಜೆ 7 ಗಂಟೆಗೆ ಸ್ವಲ್ಪ ಡಿಫ್ರೆಂಟಾಗಿ ಎಲ್ಲ ಊಟ ಮಾಡಿ ಮಲ್ಕೊಳ್ಳೋ ಟೈಮಲ್ಲಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಸೊ ಏನೂ ಮಾಡೋಕ್ಕಾಗಲ್ಲ. ಇದು ನಮ್ಮ ಜೀವನ. 2026 ಹಿಂಗೆ ಸ್ಟಾರ್ಟ್ ಆಗಿದೆ. 2026 ಮುಗಿಯೋಷ್ಟರಲ್ಲಿ ಏನೇನಾಗುತ್ತೆ ಅಪ್ಸ್ ಆ್ಯಂಡ್ ಡೌನ್ಸ್ ನಾನು ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಸೊ ದಯವಿಟ್ಟು ನೀವೇನು ಮಾಡಬೇಕು, ಕೊನೆ ತನಕ ಪ್ರೀತಿಯಿಂದ ಶ್ವೇತಕ್ಕ ಏನು ವಿಡಿಯೋ ಹಾಕ್ತಾಳೆ, ಶ್ವೇತಾ ಇವತ್ತೇನು ವಿಡಿಯೋ ಮಾಡಿದ್ದಾಳೆ, ಯಾವುದ್ರ ಬಗ್ಗೆ ಮಾಡಿದ್ದಾಳೆ ಅಂತ ವಿಡಿಯೋನ ನೋಡಬೇಕು, ನನಗೊಂದು ಸಪೋರ್ಟ್ ಮಾಡಬೇಕು. ಸೊ ಸತೀಶ್ಗಂತೂ ಇಂಥವೆಲ್ಲ ಇಷ್ಟನೇ ಆಗಲ್ಲ. ಇವೆಲ್ಲ ಏನಕ್ಕೆ ಹಂಗೆ ಹಿಂಗೆ ಅಂತಿರ್ತಾರೆ. ಸೊ ತಂದುಬಿಡ್ತಾರೆ, ನೀವೇ ಮಾಡ್ಕೊಳ್ಳಿ ಅಂತಾರೆ. ನಮಗೆ ಅವ್ರನ್ನ ಬಿಟ್ಟು ನಾವು ಮಾಡ್ಕೊಳ್ಳೋಕ್ಕೆ ನಾವೇನು ಬೇವರ್ಸಿಗಳ, ನಮ್ಮ ಆಡೋ ಭಾಷೆಯಲ್ಲಿ ಹೇಳಬೇಕು ಅಂದರೆ ನಾವೇನು ಬೇವರ್ಸಿಗಳ. ಸೊ ನಮ್ಗೆ ಹಿಂಗೆ ಜೊತೆಯಲ್ಲಿ ಹೀಗೆಲ್ಲ ಮಾಡಿಕೊಂಡು ಖುಷಿಯಾಗಿ ಹಿಂಗೆ ಮಾಡ್ಕೊಂಡಿದ್ರೇ ಚಂದ. ಏನಂತೀರಾ? ನಿಜ ಅನ್ಸಿದ್ರೆ ಕಮೆಂಟಲ್ಲಿ ಹೇಳಿ. ಸೊ ಮಾರ್ಕ್ ಮೂವಿಗೆ ಹೋಗೋಣ, ಎಲ್ಲರೂ ಇದೀವಲ್ಲ ಅಂತ ಮೂವಿಗೆ ಹೋಗೋಣ ಅಂತ ಹೊರಟು. ಅಲ್ಲ ಕಣೋ, ನಾನು ಹೇಳ್ತಾ ಇರೋದು ನಮ್ಮ ಏರಿಯಾದಲ್ಲಿ ಈ ಟೀಕೆಲೆ ಹೋಟೆಲೆ. ಬೆಳಿಗ್ಗೆ ನೋಡಿದೆ ಕಣಪ್ಪ ನಾ ಚಾಮುಂಡಿ ಬೆಟ್ಟದಲ್ಲಿ. ಕನ್ನಡ ಮಾತಾಡೋರು ಒಬ್ಬರು ಇಲ್ಲ ಅಲ್ಲಿ. ಕನ್ನಡ ಮಾತಾಡೋರೇ ಒಬ್ಬರು ಸಿಗ್ತಾ ಇಲ್ಲ ನಮಗೆ. ಎಲ್ಲ ತಮಿಳು ತೆಲುಗು ಅಲ್ಲ. ಬರಲಿ ಬೇಡ ಅಂತಲ್ಲ, ಹಿಂದಿ. 300 ರೂಪಾಯಿ ಟಿಕೆಟ್ಗೆ 2 ಅವರ್ ಆಗೈತೆ. ನಮ್ಮ ಏರಿಯಾ ನೋಡಿದ್ಯಾ ಹೆಂಗ್ ಪಿತ್ಕೊಡ್ತಾರೆ ಪಿಟಿ ಅಂತ. ಒಳ್ಳೆ ನೊಣಗಳು ಪಿತ್ಕೊಡ್ತಾ ಇರ್ತಾರೆ ಯಾವಾಗ್ಲೂ. ಇದು ಮೈಸೂರು ಜನಸಂಖ್ಯೆ ಈ ರೀತಿ ಬಿಲ್ಡ್ ಆಗಿದೆ. ಎಲ್ಲ ಕಡೆ ಟ್ರಾಫಿಕ್ ಸಿಗ್ನಲ್ಸು. ಸೊ ಫೈನಲಿ ಸುದೀಪ್ ಸರ್ ನಟಿಸಿರೋಂಥ ಮಾರ್ಕ್ ಮೂವಿಗೆ ಬಂದ್ವಿ. ಸೊ ನಾವು ಬರೋಷ್ಟರಲ್ಲಿ 7:32 ಆಗೋಗಿತ್ತು. ನಾನು ಎಲ್ಲಿ ಜಾಸ್ತಿ ಬೇಗ ಸ್ಟಾರ್ಟ್ ಆಗಿಬಿಡುತ್ತಾ ಅಂತ ಭಯದಲ್ಲೇ ಓಡ್ಕೊಂಡು ಬರ್ತಾಯಿದ್ದೆ. ಮೂವಿನ ಸ್ಟಾರ್ಟಿಂಗ್ ಹೆಸರು ಹೊಡಿತಾರಲ್ಲ ಟೈಟಲಿಂದ ನೋಡಬೇಕು. ನನಗೆ ಆ ಥರ ಮೂವಿ ನೋಡಿದ್ರೆ ನೋಡ್ದಂಗೆ ಅನ್ಸೋದು. ಸೊ ನಾನು ಯಾರು ಗೊತ್ತಾ,
ನನ್ನ ಸ್ಟೈಲ್ ಗೊತ್ತಾ, ನನಗಂತೂ ಸಖತ್ ಇಷ್ಟ. ಸೊ ಇಂಟ್ರ್ವಲ್ಲಿ ಎಷ್ಟು ಬೇಗ ಬಂತಪ್ಪ ಅಂತ ಅನ್ನಿಸ್ತಾ ಇತ್ತು. ಅಲ್ಲೇ ಸ್ನ್ಯಾಕ್ಸು, ಸಮೋಸ, ಜ್ಯೂಸು ಏನು ಸಿಕ್ಕತ್ತೆ ಅದೆಲ್ಲ ತಿಂದ್ಕೊಂಡು ಕುಡ್ಕೊಂಡು ಮೂವಿನ ಎಂಜಾಯ್ ಮಾಡ್ತಾಯಿದ್ವಿ. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ದೀವಿ. ಜಿ ಟಿ ಮಳೆ, ಅದೇನೋ ಕೆಳಗಾಲದಲ್ಲಿ ನಾಯಿ ಮೊಟ್ಟೆ ಇಡ್ತು ಅಂತಾರಲ್ಲ ಹಂಗೆ. ಈ ಟೈಮಲ್ಲಿ ಮಳೆ, ಇದು ಮಳೆಗಾಲನ ಚಳಿಗಾಲನ ನಂಗೆ ಗೊತ್ತಿಲ್ಲ. ಸೊ ನಿಮ್ಮ ಕಡೆನೂ ಹಿಂಗೇನಾದರೂ ಮಳೆ ಆಗ್ತಾ ಇದೆಯಾ ಕಮೆಂಟ್ ಮುಖಾಂತರ ತಿಳಿಸಿ ಗೈಸ್. ಇದು ಚಳಿಗಾಲನ ಮಳೆಗಾಲನ ಗೊತ್ತಾಗ್ತಾ ಇಲ್ಲ. ಫುಲ್ಲು ಮಳೆ 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 ಮಳೆ. ಎಂತ ಇದು ಮಳೆ ಗೊತ್ತಾಗ್ತಾ ಇಲ್ಲ. ಈ ಟೈಮಲ್ಲಿ ಯಾವ್ದಾರ ಮಳೆ ಬಿದ್ದುತ್ತಾ? ಹೊಸ ವರ್ಷ ದಿನ ಈ ಥರ ಮಳೆ ಬಿದ್ದಿದೆ. ಈ ಥರ ಜೋರು ಮಳೆ ಗೊತ್ತಿಲ್ಲ ಗೈಸ್. ನಿಮ್ಮ ಕಡೆನೂ ಮಳೆ ಆಗ್ತಾ ಇದೆಯಾ ಕಮೆಂಟ್ ಮಾಡಿ. ನೋಡಿ ಎಷ್ಟು ಮಳೆ ಬರ್ತೈತೆ ಯಪ್ಪ, ಸಣ್ಣ ಮಳೆ. ಅಲ್ಲೇ ಯಾವುದೋ ಸಿಕ್ಕಿದ್ದು ಮೊಬೈಲ್ ಕ್ಯಾಂಟೀನ್ ಹತ್ರ ನಿಲ್ಲಿಸಿ, ಅಲ್ಲಿ ಏನೂ ಇರಲಿಲ್ಲ, ಎಲ್ಲ ಕಡೆ ಕ್ಲೋಸು. ಹೊಸ ವರ್ಷ ಅಂದ್ಬಿಟ್ಟು ಯಾರೂ ಜಾಸ್ತಿ ತೆಗ್ದಿರಲಿಲ್ಲ. ಸೊ ಚಿತ್ರಾನ್ನ ಇತ್ತು, ವಡೆ ಇತ್ತು ಅಷ್ಟೇ. ಚಿತ್ರಾನ್ನ ವಡೆನೇ ತಿನ್ಕೊಂಡು 11:15 ಗೈಸ್ ಮನೆಗೆ ಬಂದಾಗ. ಯಪ್ಪ ಎಷ್ಟೊತ್ತಿಗೆ ಮಲ್ಕೋತೀನೋ ಅಂತ ಅನ್ನಿಸ್ತಾ ಇತ್ತು. ಸೊ ಈ ಮುಖಾಂತರ ಗುಡ್ ನೈಟ್ ಹೇಳ್ತಾ ಇದ್ದೀನಿ. ನನ್ನ ಹೊಸ ವರ್ಷ ಹಿಂಗಿತ್ತು. ಸ್ವಲ್ಪ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಬೇಕು. ಮಲ್ಕೊಂಡಿದ್ದ ತಕ್ಷಣ ನಿದ್ರೆ ಅಂತೂ ಬರಲ್ಲ ನನಗೆ. ಸೊ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ನಾಳೆಗೆ ಯಾವ ವಿಡಿಯೋ ಪೋಸ್ಟ್ ಮಾಡಬೇಕು ಅದನ್ನು ಶೆಡ್ಯೂಲ್ ಹಾಕಿ, ಇನ್ನೂ ಬೇಜಾನ್ ಕೆಲಸಗಳಿರ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ, ಬೈ ಬೈ, ಗುಡ್ ನೈಟ್, ಟೇಕ್ ಕೇರ್.